ಸುರರು ಎನಗೆ ಸಮರೈ ನೋಡೈ ಸುರರು ಎನಗೆ ಸಮರೈ ಸುರರು ಎನಗೆ ಸಮರೈ ನೋಡೈ ಸುರರು ಎನಗೆ ಸಮರೈ ಯಕ್ಷ ಗರುಡ ಗಂಧರ್ವರ ಬಿಡಿದು ಯಕ್ಷ ಗರುಡ ಗಂಧರ್ವರ ಬಿಡಿದು ಸುರರು ಎನಗೆ ಸಮರೆ ನೋಡೈ ಸುರರು ಎನಗೆ ಸಮರೆ ಪ್ರಹಸ್ತ ಪ್ರಹಸ್ತ ಪ್ರಭು ನಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಸರ್ವ ಲೋಕವು ಗಡಗಡನೆ ನಡುಗುವುದು. ಈಗಿರುವಲ್ಲಿ ಯಾವುದೋ ಒಂದು ಕೋತಿ ನಿರ್ಭೀತಿಯಿಂದ ಅಶೋಕವನ ಒಳಕ್ಕೆ ನುಗ್ಗಿ ನಮ್ಮ ಅಕ್ಷಯ್ ಕುಮಾರನು ಕೊಂದಿತು ಎಂದರೆ, ಕೊಂದು ಸಾವಿರಾರು ರಾಕ್ಷಸರನ್ನು ಕೊಂದಿತು ಎಂದರೆ, ಆ ನೀಚ ಕಪಿಯನ್ನು ಬಂಧಿಸಿ ತರುವಂತೆ ಹೋಗಿದ್ದ ಆ ನಮ್ಮ ಮಗನಾದ ಇಂದ್ರಜಿತಿಯಲ್ಲಿ ಪ್ರಭು ಯುವರಾಜ ಇಂದ್ರಜಿತು ಇತ್ತಲೇ ಬರುತ್ತಿರುವರು. ಇಂದ್ರಜಿತು ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಇದು ಸಾಮಾನ್ಯ ಕಪಿಯಲ್ಲ, ಇದನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬೇಕಾಯಿತು. ಓಹೋ, ಈ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಯಿತೆ. ಇರಲಿ, ಚಿಂತೆ ಇಲ್ಲ. ಪ್ರಹಸ್ತ, ಈ ಕಪಿ ಯಾರೆಂಬುದನ್ನು ತಿಳಿಸುವನಾಗು. ಎಲ್ಲವೋ ಕೋಡಿಗ, ನೀನು ಯಾರು? ಅಲ್ಲದೆ ಅಕ್ಷಯಾದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದವನೋ ಅಥವಾ ಸ್ವಕಾರ್ಯಕ್ಕಾಗಿ ಬಂದವನೋ? ಈ ಸಭೆಯಲ್ಲಿ ಬೊಗಳೋ. ಈಗ ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಓಹೋ, ಈ ನಾರಿ ಚೋರನು ಉನ್ನತವಾದ ಆ ಸ್ಥಾನದಲ್ಲಿ ಕುಳಿತು ನನ್ನನ್ನು ರಾಮದೂತನಾದ ನನ್ನನ್ನು ವಿಚಾರಿಸುವನೆಂದು ವಿಚಾರಿಸುತ್ತಿರುವನು. ಛೇ, ನಾನು ಇಲ್ಲಿ ನಿಂತು ಉತ್ತರ ಹೇಳುವುದು ಸರಿಯಿಲ್ಲ. ನನ್ನ ಲಾಂಗೋನದಿಂದ ಒಂದು ಉನ್ನತವಾದ ಆಸ್ಥಾನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಉತ್ತರ ಹೇಳುತ್ತೇನೆ. ಇದೇನು ಆಶ್ಚರ್ಯ ಇದು? ಎಲ್ಲೋ ಯಾರೋ ನೀನು? ಅಪ್ಪಣೆ ಇಲ್ಲದೆ ಅಶೋಕವನ ಒಳಕ್ಕೆ ನುಗ್ಗಿ ನಮ್ಮ ಲಂಕಾನಗರವನ್ನು ಹಾಳು ಮಾಡಿ ಅಶೋಕವನವನ್ನು ಹಾಳು ಮಾಡಿದ ಯಾರೋ ನೀನು? ಜಾಗೃತಿಯಾಗಿ ತಿಳಿಸುವನಾಗು. ನಾನು ರಾಜದೂತನಾಗಿ ಬಂದಿದ್ದೇನೆ. ಅದ್ಯಾರೋ ರಾಜದೂತನಾಗಿ ಕಳಿಸಿದ ಸರ್ವಶ್ರೇಷ್ಠನೇ ಯಾರೋ? ಕಿಷ್ಕಿಂಧಾಧಿಪತಿಯಾದ ಸುಗ್ರೀವ ರಾಜನಿಂದ ನಿಮಗೊಂದು ಸಂದೇಹವನ್ನು ಬರಕಳಿಸಿದ್ದಾರೆ. ಅದೇನು ಸಂದೇಶ? ಹೇಳುವನಾಗು. ಜಗನ್ಮಾತೆಯಾದ ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳಲೆಂದು ಆ ಸಂದೇಶ. ಏನಾಗುವುದು ಕೋಡಿಗ? ಅದನ್ನು ಮುಂದೆ ನೀನೇ ನೋಡಿಕೊಳ್ಳಬೇಕಾಗುವುದು. ರಾವಣ, ನಾನು ಬಹು ಜನ ರಾವಣನನ್ನು ನೋಡಿದ್ದೇನೆ. ಅದರಲ್ಲಿ ನೀನು ಯಾವ ರಾವಣ? ಎಲ್ಲೋ ಕೋಡಿಗ, ನೀನು ಯಾವ ರಾವಣರ ಚರಿತ್ರೆಯನ್ನು ನೋಡಿರುವೆ, ಅದನ್ನು ಹೇಳುವನಾಗು. ಕೈಲಾಸವನ್ನೆತ್ತಿ ಕೊಳ್ಳಲು ಸಿಲುಕಿದ ರಾವಣನೆಂಬನು ನೀನೇನಾ? ಕೈಲಾಸ ಪರ್ವತವನ್ನೆತ್ತಲು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿಕೊಂಡು ಶಂಕರ ಮಹಾದೇವ ಎಂದು ಅಲ್ಲೂ ಕಿರಿಯುತ್ತಿದ್ದ ರಾವಣ ನೀನೇ ಏನೋ? ಎಲ್ಲವೋ ಮರ್ಕಟ, ಅವನೊಬ್ಬ ರಾವಣ ಇರಬೇಕು. ಮುಂದೆ ಹೇಳುವನಾಗು. ರಾಜ
ಮಹಾಪರಾಕ್ರಮಶಾಲಿಯಾದ ಕಾರ್ತಿವೀರ್ಯಾರ್ಜುನನನ್ನು ಗೆಲ್ಲುವನೆಂದು ಹೋಗಿ ಗೆಲ್ಲಲಾರದೆ ಅವನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೊಳೆಯುತ್ತಿರುವ ರಾವಣ ನೀನೇ ಏನು? ಎಲ್ಲೋ ಮರ್ಕಟ, ಅವನೊಬ್ಬ ರಾವಣ ಇರಬೇಕು, ಮುಂದೆ ತಿಳಿಸುವನಾಗೋ. ನನ್ನ ವಂಶಜನಾದ ವಾಲಿಯು ಸಮುದ್ರದ ಬಳಿ ಸೂರ್ಯ ದೇವನಿಗೆ ಹೆರಿಗೆ ಕೊಟ್ಟು ಸಮಯದಲ್ಲಿ ನೀನು ಅವನನ್ನು ಕೆಣಕಲು ಹೋದಾಗ ಅವನು ನಿನ್ನನ್ನು ನೋಡಿ ಯಾವುದು 10 ತಲೆಯ ಉಳುವೆಂದು ಭಾವಿಸಿ ಎಡೆಮುರಿ ಕಟ್ಟಿ ಸಪ್ತ ಸಮುದ್ರದಲ್ಲಿ ಹಜ್ಜಿ ನನ್ನ ಮಗನಾದ ಅಂಗದನಿಗೆ ತೊಟ್ಟಿಲನ್ನು ಕಟ್ಟಿ ಆ ಬಾಲಕನ ಪ್ರಹಾರಗಳಿಂದ ತಾಳಲಾರದೆ ಹಲ್ಲು ಕಿರಿಯುತ್ತಿದ್ದ ರಾವಣನು ನೀನೇ ಏನು? ಪ್ರಹಸ್ತ, ಇವನ ಹರಟೆಯು ಪ್ರಬಲವಾಯಿತು, ಇವನನ್ನು ವಿಚಾರಿಸಿಕೋ. ಅಗ್ಗಜ, ಶಾಂತನಾಗು. ದೂತವದೆಯು ಮಹಾಪಾಪಕರ. ಶ್ರೀರಾಮಚಂದ್ರನೇ ಸಾಮಾನ್ಯನಲ್ಲ, ಮಹಾವಿಷ್ಣು ಶ್ರೀರಾಮ ಆದಿಲಕ್ಷ್ಮಿ ಸ್ವರೂಪಿಯೇ ಸೀತಾಮಾತೆಯಾಗಿ ಜನಿಸಿರುವಳು. ಆದ್ದರಿಂದ ಸೀತಾಮಾತೆಯನ್ನು ಶ್ರೀರಾಮನಿಗೆ ಒಪ್ಪಿಸು, ಸುಖವಾಗಿ ಬಾಳು. ಪ್ರಹಸ್ತ ಮಹಾಪ್ರಭು, ಈ ಬಗಳ ಸೇನೆಯನ್ನು ನಮ್ಮ ಸಭೆಯಿಂದ ಆಚೆ ತಳ್ಳುವನಾಗು. ಛೀ, ಪಾಪಿಗಳ ಮಧ್ಯದಲ್ಲಿರುವ ಮೊದಲು ರಾಮನಿಗೆ ಹೋಗಿ ಶರಣಾಗತನಾಗುವುದೇ ಲೇಸು. ಪ್ರಹಸ್ತ ಮಹಾಪ್ರಭು, ಈ ಪಾಪಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು? ಮಹಾಪ್ರಭು, ಕಪಿಗಳಿಗೆ ಬಾಲವೇ ಪ್ರಧಾನವಾದದ್ದು. ಆದ್ದರಿಂದ ಬಾಲಕ್ಕೆ ವಸ್ತ್ರವನ್ನು ಸುತ್ತಿ ತೈಲದಲ್ಲಿ ಹದ್ದಿ ಬೆಂಕಿಯನ್ನು ಒತ್ತಿಸಿ ರಾಜ ಬೀದಿಯಲ್ಲಿ ಮೆರವಣಿಗೆ ಮಾಡಿದರೆ ಅದನ್ನು ನೋಡಿದ ನರಹದಮರು ಬುದ್ಧಿ ಕಲಿತಂತಾಗಬೇಕು. ಭಲೇ ಭಲೇ ಪ್ರಹಸ್ತ, ಒಳ್ಳೆ ಉಪಾಯವನ್ನೇ ಹೇಳಿದೆ. ಎಲ್ಲವೋ ಕಪಿಯೇ, ಆ ನಿನ್ನ ಒಡೆಯನಾದ ಸುಗ್ರೀವ ರಾಜನಿಗೆ ತಿಳಿಸಿಕು. ನಿನಗೆ ನಿನ್ನ ಲಾಂಗುಲಕ್ಕೆ ಆಗುವ ಅಗ್ನಿ ಸ್ಪರ್ಶವು ಆತನಿಗೂ ಆಗುವುದೆಂದು. ರಾವಣೇಶ್ವರ, ಅಂದು ನಿಶಾರಾತ್ರಿಯಲ್ಲಿ ನೀನು ಲಂಕಾನಗರವನ್ನು ಪ್ರವೇಶಿಸಿದು. ನೀನು ಹಿಂದಿನ ಸೇವಕನು ಇರುವ ಬೆಂಕಿಯಿಂದ ಚೆನ್ನಾಗಿ ಮನಗೊಂಡು ಹೋಗುವೆನು. ಪ್ರಹಸ್ತ, ಸೆಳೆದುಕೊಂಡು ಹೋಗಿರಿ. ಮಹಾಪ್ರಭು, ಬಾರೋ ಕೋಡಿಗ. ಸುಗ್ರೀವರಾಜ, ಸೀತಾನ್ವೇಷಣೆಗೆ ಹೋದ ಮಾರುತಿಯು ಇಷ್ಟು ಕಾಲವಾದರೂ ಬಾರಲೇ ಇಲ್ಲವಲ್ಲ? ಪ್ರಭು ರಾಮಚಂದ್ರ ಇತ್ತಲೇ ಬರುತ್ತಿರೋರು. ಪ್ರಭು, ನಮಸ್ಕರಿಸುವೆನು. ಮಾರುತಿ, ನಿನಗೆ ಮಂಗಳವಾಗಲಿ. ನೀನು ಹೋದ ಕಾರ್ಯವೇನಾಯಿತು? ಸ್ವಾಮಿ, ಅವಿಜ್ಞಾನವಾದ ವಸ್ತುವನ್ನು ತಂದಿರುವೆನು. ಹಾ ಮಾರುತಿ, ಶತಯೋಜನ ಸರದಿಯನ್ನು ದಾಟಿ ಸೀತೆಯ ವಿಚಾರವನ್ನು ತಂದೊಪ್ಪಿಸಿದ ನಿನಗೆ ನಾನು ಪ್ರತ್ಯುಪಕಾರವಾಗಿ ಏನನ್ನು ಮಾಡಲಿ? ನಿನ್ನ ಅನುಗ್ರಹ ಆಶೀರ್ವಾದ ಸದಾ ಇರಲೆಂದು ಅನುಗ್ರಹಿಸ ತಂದೆ. ಪ್ರಭು ರಾಮಚಂದ್ರ, ರಾವಣನ ಅನುಜನು ವಿಭೀಷಣನು ಇತ್ತಲೇ ಬರುತ್ತಿರುವನು.
ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ನಮ್ಮ ಹಕ್ಕದನ ದುರ್ನೀತಿಗಳನ್ನು ತಾಳಲಾರದೆ ನನ್ನಲ್ಲಿ ಶರಣಾಗತನಾಗಿ ಬಂದಿದ್ದೇನೆ. ಕೈ ಬಿಡದೆ ಕಾಪಾಡು ತಂದೆ. ಕೈ ವಿಭೀಷಣ, ದುರ್ವಾದ ನಿನ್ನ ಅಗ್ರಜನನ್ನು ಸಂಹರಿಸಿ ನಿನಗೆ ಲಂಕಾ ನಗರದ ಪಟ್ಟಾಭಿಷೇಕವನ್ನು ಮಾಡುವೆನು. ನೀನು ಈ ಯುದ್ಧದಲ್ಲಿ ನನಗೆ ಸಹಾಯಕನಾಗಿರು. ಆಗ್ಲಿ ಪ್ರಭು ಪರಮಾತ್ಮ. ಸುಗ್ರೀವ ರಾಜ, ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸು. ಆಗಲಿ ಪ್ರಭು ಆಗಬಹುದು. ಇದೈತೆ ರಾವಣಂದು ಇದು. ಪ್ರಭು ರಾಮಚಂದ್ರ, ಈ ದಿನ ನಮ್ಮ ಅಣ್ಣನೇ ಯುದ್ಧಕ್ಕೆ ಬರುತ್ತಿದ್ದಾನೆ. ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸೀತೆಯನ್ನು ನನಗೊಪ್ಪಿಸಿ ಶರಣಾಗತನಾಗು. ನಾನು ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಎಂದಿಗೂ ಸಾಧ್ಯವಿಲ್ಲ. ಎಂದಿಗೂ ಸಾಧ್ಯವಿಲ್ಲ. ಏಡಿಯಾದ ನಿನಗೆ ಶರಣಾಗತಿಯೇ. ಸಿದ್ಧನಾಗು ಯುದ್ಧಕ್ಕೆ ಮರಾಂಧ. ಪ್ರಭು ರಾಮಚಂದ್ರ ತಡೆ. ನಮ್ಮ ಹಕ್ಕದ ಹೃದಯದಲ್ಲಿ ಅಮೃತ ಕಲಶವಿದೆ. ಸರಿಯಾಗಿ ಎದೆಗೆ ಗುರಿ ಇಟ್ಟು ಹೊಡೆ. ಸ್ವಜಾತಿ ಶತ್ರು ಭೀಷಣ, ನಿನ್ನಿಂದಲೇ ನನ್ನ ರಾಷ್ಟ್ರ ಬಲ ಆಯಿತು. ಮೊದಲು ನಿನ್ನನ್ನು ಸಂಹರಿಸಿ ಆಮೇಲೆ ಇವನನ್ನು ನೋಡಿಕೊಳ್ಳುತ್ತೇನೆ. ಯುದ್ಧಕ್ಕೆ ಸಿದ್ಧನಾಗು ಮಗ, ಸಿದ್ಧನಾಗು. ಎಲ್ಲವೋ ರಾಮ, ನಮ್ಮ ಅಗ್ರಜನನ್ನೂ ಕೊಂದೆಯ. ಈ ಕುಂಭಕರ್ಣನೊಡನೆ ಯುದ್ಧವನ್ನು ಮಾಡು. ರಾಮಚಂದ್ರ. ಪರಮಾತ್ಮ, ಇಂದಿಗೆ ನನ್ನ 2 ಜನ್ಮ ಮುಗಿಯಿತು. ಮುಂದಿನ ಜನ್ಮವನ್ನು ಕರುಣಿಸು. ನನ್ನನ್ನು ಕಾಪಾಡು ತಂದೆ, ನನ್ನನ್ನು ಕಾಪಾಡು. ಜಯ ವಿಜಯರೇ, ನಿಮಗೆ ಮಂಗಳವಾಗಲಿ. ಅಗ್ರಜ, ಲಂಕೆಗೆ ಹೋಗಿ ವಿಭೀಷಣನಿಗೆ ಪಟ್ಟ ಕಟ್ಟಿ ಆ ನಂತರ ಸೀತೆಯನ್ನು ಕರೆದುಕೊಂಡು ಬಾ. ನಾವು 14 ವರ್ಷದ ವನವಾಸ ಮುಗಿದ ಮರುದಿನವೇ ಅಯೋಧ್ಯೆಗೆ ಹಿಂತಿರುಗಬೇಕು. ಇಲ್ಲವಾದರೆ ಭರತನು ಅಗ್ನಿಗೆ ಆಹುತಿಯಾಗುವನು. ತಮ್ಮ ಅಪ್ಪಣೆಯಂತಾಗಲಿ ಅಗ್ರಜ. ಜಯ ಜಯ ಲೋಕವನ ಭವ ಭಯಹರಣ ಕರುಣಾಪರಣ. ಜಯ ಜಯ ಲೋಕವನ. ನಾರಾಯಣ ನಾರಾಯಣ. ಪಾವನ ಚರಣ ಗೋಪಿತ ನಯನ. ಪಾವನ ಚರಣ ಗೋಪಿತ ನಯನ. ಗುರಿತ ನಿವಾರಣ ಸಕಲ ಕಾರಣ. ನಾರಾಯಣ ನಾರಾಯಣ. ಗುರಿತ ನಿವಾರಣ ಸಕಲ ಕಾರಣ. ಏತನ ರಾಮಯ ನಾರಾಯಣ. ನಿತ್ಯನ ರಾಮಯ ನಾರಾಯಣ. ಜಯ ಜಯ ಲೋಕವನ ಭವ ಭಯಹರಣ ಕರುಣಾಪರಣ. ಜಯ 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 ಲೋಕವನ. ನಾರಾಯಣ ನಾರಾಯಣ. ಸನಕಾದಿ ಋಷಿಗಳಿಂದ ಶಾಪಗ್ರಸ್ತರಾದ ಜಯ ವಿಜಯರು ತಮ್ಮ 2ನೇ ಜನ್ಮದಲ್ಲಿ ರಾವಣ ಕುಂಭಕರ್ಣನನ್ನು ಶ್ರೀ ಮಹಾವಿಷ್ಣುವು ಶ್ರೀರಾಮನ ಅವತಾರದಿಂದ ಸಂಹರಿಸುವುದನ್ನು ನೋಡಿದವಲ್ಲವೇ. ಈಗ ದ್ವಾಪರಾಯುಗದಲ್ಲಿ ಆ ಜಯ ವಿಜಯರು ತಮ್ಮ 3ನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ರರಾಗಿ ಜನಿಸಿರುವರು. ಇವರನ್ನು ಸಂಹಾರ ಮಾಡಲು ಶ್ರೀಮನ್ನಾರಾಯಣನು ಶ್ರೀಕೃಷ್ಣನ ಅವತಾರದಲ್ಲಿ ಜನ್ಮವೆತ್ತಿರುವನು. ಮುಂದೇನಾಗುವುದೋ ನೋಡೋಣ. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರಾಕಾರ. ನಾರಾಯಣ. ನಿರುಪಮ ನಿರ್ಮಲ ಮಧುರಾ
ಮಾಮನ ಕರುಣಾಲಯ ಮಾನು ಸುಗುಣಾಲಯ ಚೌರ ಧರ್ಮ ಪರಾಯಣ ನಾರಾಯಣ ಧರ್ಮ ಪರಾಯಣ ನಾರಾಯಣ ಜಯ ಜಯ ಲೋಕಾವನ ಭವ ಭಯ ಹರಣ ಕರುಣಾ ಪರಣ ಜಯ 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 ಲೋಕಾವನ ನಾರಾಯಣ ನಾರಾಯಣ ಮಾಮಿನಿ ಕೈ ಪಿಡಿದು ಮೋಹದ ನಗೆ ಬೀರೆ ಮಾಮಿನಿ ಕೈ ಪಿಡಿದು ಮೋಹದ ನಗೆ ಬೀರೆ ಆಡಿದ ಮಾತುಗಳೇನಾಯಿತು ಆಡಿದ ಮಾತುಗಳೇನಾಯಿತು ಮೈ ಮರೆತ ಸುಂದ ನಲಿಯಾಯಿತು ಮೈ ಮರೆತ ಸುಂದ ನಲಿಯಾಯಿತು ರಮಣಿಯೊಡನೆ ಸರಸವಾಡುವಾಳಲಿ ಸುಮದ ಮೇಲೆ ಅಂದದ ಸುಂದರಿ ಭಾವೇಗ ರಮಣಿಯೊಡನೆ ಸರಸವೀಳೆ ಸುಮದ ಮೇಲೆ ಅಂದದ ಭಾವೇಗ ರಮಣಿಯೊಡನೆ ಸರಸವೀಳೆ ಸುಮದ ಮೇಲೆ ಅನಿಲದಾರಿ ಭಾವೇಗ ಬಾಬೇಗ ಮನಮೋಹನ ಪ್ರಿಯ ಬಾಬೇಗ ಮನಮೋಹನ ಬಾಬೇಗ ಸ್ವಾಮಿ ಬಾಬೇಗ ಕಾಂತ ಬಾಬೇಗ ಮನಮೋಹನ. ಇದೇನು ಶ್ರೀಕೃಷ್ಣ ಪರಮಾತ್ಮರು ಈಗಾಗಲೇ ಬರುವಿನೆಂದು ಹೇಳಿ ಇಷ್ಟು ವೇಳೆ ಆದರೂ ಬಾರಲೇ ಇಲ್ಲವಲ್ಲ? ಮುರಳಿಯ ಗಾನಕ್ಕೆ ಮನಸೋತೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಎಲ್ಲ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋತೆಯ
ನೀವು ತಡ ಮಾಡಿದಕ್ಕೆ ನೋಡಿ ಹಾರವೆಲ್ಲ ಒಣಗಿ ಹೋಗಿರುವುದು. ಬನ್ನಿ ಸ್ವಾಮಿ. ರುಕ್ಮಿಣಿ, ಸ್ವಾಮಿ, ಪ್ರೇಮ ರಾಗಿಣಿಯಾದ ನೀನು ಅದ್ಯಾರನ್ನು ಬಯಸಿ ಕರೆಯುತ್ತಿದ್ದೆ ಅಲ್ಲ? ನಿಮಗೋಸ್ಕರ ಕಾದು ಕಾದು ಸಾಕಾಗಿ ಆ ಕೋಗಿಲಿಗೆ ಸಂದೇಶವನ್ನು ಕಳಿಸುತ್ತಿದ್ದೆ. ಅಷ್ಟರಲ್ಲಿ ನಾನೇ ಬಂದುಬಿಟ್ಟೆನು ಅಲ್ಲವೇ ರುಕ್ಮಿಣಿ? ಸಾಕು ಮಾಡಿ ಈ ನಿಮ್ಮ ಮರುಳು ಮಾತುಗಳನ್ನು. ಅದಿರಲಿ, ಬೇಗ ಬರುವೆನೆಂದು ಹೇಳಿ ಇಷ್ಟು ತಡವಾಗಿ ಬರಲು ಕಾರಣವಾದರೂ ಏನು? ಕೋಪಿಸಿಕೊಳ್ಳಬೇಡ ರುಕ್ಮಿಣಿ, ಬರಲು ಸ್ವಲ್ಪ ತಡವಾಯಿತು, ಅದಕ್ಕೆ ಇಷ್ಟೊಂದು ಬಿಗುಮಾನವೇ? ನಾನು ಬಿಗುಮಾನ ಮಾಡಿಕೊಂಡರೆ ನನ್ನನ್ನು ಸಂತೈಸಲು ಯಾರು ತಾನೇ ಇರುವರು? ಸಂಗಮಗೊಳಿಸಿದ ಹರಿದೇವರೇ ಸಂಭ್ರಮಗೊಳಿಸಿದ ಹರಿದೇವತೆ ಜಾದುಗೈಗೈನ ಹೃದಯರಂಗವ ಜಾದುಗೈಗೈನ ಹೃದಯರಂಗವ ಓದಗಿ ಸೆಳೆದ ಸದಮಲಸಿ ಮೋದದಿ ಸೆಳೆದ ಸದ ಮನಸಿ ಹಮ್ಮುದಿ ಅವಧಿವನು ನಿನ್ನ ಅವನಿಸಿದಾಗ ಅವಧಿವನು ನಿನ್ನ ಭಾವನೆನಿಸಿದಾಗ ಗೌರಿ ಮರುಗಳನ್ನು ದಿವಾನಿಯ ಪತಿ ಬ್ರಹ್ಮನ ಗೌರಿ ಮರುಗಳನ್ನು ದಿವಾನಿಯ ಪತಿ ಬ್ರಹ್ಮನ ಜಟಿ ನಿತ್ಯ ಬಡವಡಿಸುವ ನಿಮ್ಮ ರೂಪದ ಸುಂದರ ಜಟಿ ನಿತ್ಯ ಬಡವಡಿಸುವ ಹೃದಯದಿ ಸಿರಿಜೀವನವರಿಸಿದ ಸುರದಿ ಹೃದಯದಿ ಸಿರಿಜೀವನವರಿಸಿದ ಬಂದಿನ ಭಕ್ತಿಯೊಡಾನಂದಪಡಿಸಿ ಕಡಲ ಮಡಿ ಓಡಿ ಬಂದ ಗುಡಿ ನೋಟದಿ ನಾಡಿ ಮಿಡಿದ ಹೃದಯ ನಾಡಿ ಮಿಡಿದ ಭಾವನಿಲ್ಲ ಭಾವನಿಸಿದ್ದಾಗೆ ತವರು ನಗರಿ ಜಯವಾಗಲಿ ಭಾವದೇವಿಯು ನಿಲ್ಲ ಭಾವನಿಸಿದಾಗೆ ನವದು ನಗರಿ ಜಯವಾಗಲಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ ನಿನ್ನ ರೂಪ ರಚಿಸಿದಂತಹ ಕುಂಚನೆ ನಿತ್ಯ ಬರುವಳಿಸಿಲ್ಲ ನಿನ್ನ ರೂಪ ರಚಿಸಿದಂತಹ ಕುಂಚನೆ ನಿತ್ಯ ಬರುವಳಿಸಿಲ್ಲ ಸುರದಿ ಸುಬೋಧಯನಿ ಶ್ರೀದೇವಿಯ ವಧಿಸಿದನ
ಕಮಲ ಅಂಬುದಿನಿ. ಪ್ರಾಣೇಶ್ವರ, ಸದಾ ಕಾಲದಲ್ಲಿಯೂ ಕ್ಷಣ ಮಾತ್ರದಲ್ಲಿಯೂ ನನ್ನೊಡನೆ ಇರಲು ನಿಮಗೆ ಸಾಧ್ಯವೇ ಆಗುತ್ತಿಲ್ಲವಲ್ಲ? ರುಕ್ಮಿಣಿ, ನಿನ್ನನ್ನು ಬಿಟ್ಟಲು ನನ್ನಿಂದ ತಾನೇ ಆಗುವುದೇ, ಅದೆಂದಿಗೂ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಈ ತಾಪವು ನೀಗುವ ಬಗೆಯಾದರೂ ಹೇಗೆ? ರುಕ್ಮಿಣಿ, ನಮ್ಮಿಬ್ಬರ ವಿವಾಹವಾದಾಗ ಈ ಸಂಕಟವೂ ಮುಕ್ತವಾಗುವುದು. ಆ ಕಾಲವು ಯಾವಾಗ ಬರುವುದೋ ಏನೋ. ಆದಷ್ಟು ಬೇಗ ಬರುವುದು. ನೀನು ನಿಶ್ಚಿಂತಳಾಗಿರು ರುಕ್ಮಿಣಿ. ಸುರಲೋಕದ ಸೌಂದರ್ಯ ಲಹರಿ ಈ ಕೃಷ್ಣನ ಪ್ರೇಮ ಚಕೋ ಸುರಸುಂದರಿ. ಕಲೆಯೇ ಕೋಕಿಲೆ ಮಾರು, ಕಲೆಯೇ ಕೋಕಿಲೆ ಮಾರು, ಬಾಳಂದವ ಆನಂದವ ಬಾಳಂದವ ಆನಂದವ ಕಾವ್ಯಾನುದಾತಾರೆ ಕಲೆಯೇ ಕೋಕಿಲೆ ಬಾರೆ. ಮಾಮರ ಸಂಪದಿ ಮಧುರಗ ಒಲವು ಮಾಮರ ಸಂಪದಿ ಮಧುರಗ ಒಲವು ನೀರೆ ನಿಲ್ಲ ಸರಿಗಾನ ಸುಖದಲ್ಲಿ ನೀರಿನಿಂದ ಸರಿಗಾನ ಸುಖದಲ್ಲಿ ರಾಗವ ಮರೆಯುವರೇ, ರಾಗದ ಲೀಲನ ಗಾನ ತುಂಬಿನಿ ನಟನವಾಡು ಚತುರೇ. ರಾಗದ ಲೀಲನ ಗಾನ ತುಂಬಿನಿ ನಟನವಾಡು ಚತುರೇ. ಕೋಮಲೆ ನಿನ್ನ ಕಂಡು ನಾಚಿತು, ಕೋಮಲೆ ನಿನ್ನ ಕಂಡು ನಾಚಿತು, ಆಡಿ ನಿಂತಗಲಿಲೆ ಕಲೆಯೇ ಗೋಪಿಣಿ ಬಾರಿ. ಬಾಳಂದವ ಆನಂದವ ಬಾಳಂದವ ಆನಂದವ ಕಾವ್ಯಾನುದಾತಾರೆ ಕಲೆಯೇ ಗೋಪಿಣಿ ಬಾರಿ. ಗೋಪಿಣಿ ಬಾರಿ, ಗೋಪಿಣಿ ಬಾರಿ, ಗೋಪಿಣಿ ಬಾರಿ. ಶೀಘ್ರದಲ್ಲೇ ನಿಮ್ಮ ಅರಮನೆಯಲ್ಲಿ ಸಂಧಿಸೋಣ. ಹಾಗೆ ಆಗಲಿ ಸ್ವಾಮಿ. ಆಗಬಹುದು, ಆಗಬಹುದು ರುಕ್ಮಿಣಿ. ಅದ್ಭುತ.
ತಿಳಿದುಕೊಂಡಿರಾ? ಅಗ್ರಜ ಆ ದುರ್ಯೋಧನನು ಬಾಲ್ಯದಿಂದಲೂ ನಮಗೆ ಅನೇಕ ವಿಧವಾದ ಕಷ್ಟಗಳನ್ನೇ ಕೊಟ್ಟರು. ಆ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಎಲ್ಲವೂ ಪಾರಾಯಿತು. ಪ್ರಪಂಚದಲ್ಲಿ ದಾಯಾದಿಪತ್ಸರ ಏನೆಂಬುದರ ಅರಿವೆಯೇ ಇಲ್ಲದ ನನಗೆ ಆ ದುರ್ಯೋಧನನು ಕೊಟ್ಟ ಕಿರುಕುಳವು ಇನ್ನು ಮುಂದೆ ಮಾನವರಲ್ಲಿ ಬಾರದಿರಲಿ ಎಂದು ಆ ಪರಮಾತ್ಮನಲ್ಲಿ ಮೊರೆ ಇಡುತ್ತೇನೆ. ಇನ್ನು ಮುಂದೆ ತಮ್ಮ ತಮ್ಮ ಅಭಿಮತ ಏನೆಂಬುದನ್ನು ತಿಳಿಸುವರಾಗಿ. ಬಲ್ಲೆ ಬಲ್ಲೆ ನಾನು ಹನುಮನ ಬಲ್ಲೆ ಬಲ್ಲೆ ನಾನು ಬಲ್ಲೆ ಬಲ್ಲೆ ನಾನು ಬಲ್ಲೆ ಬಲ್ಲೆ ನಾನು ಹನುಮನ ಬಲ್ಲೆ ಬಲ್ಲೆ ನಾನು ಅಗ್ರಜ ರಂಬನೋ ಅರಗಿನ ಮನೆಯಲ್ಲಿ ರಂಬನೋ ಅರಗಿನ ಮನೆಯಲ್ಲಿ ಬಲ್ಲೆ ಬಲ್ಲೆ ನಾನು ದುರಳನ ಬಲ್ಲೆ ಬಲ್ಲೆ ನಾನು ಹನುಮನ ಬಲ್ಲೆ ಬಲ್ಲೆ ನಾನು. ಅಗ್ರಜ ತನ್ನ ಮಕ್ಕಳ ಪ್ರೇಮದ ವಾತ್ಸಲ್ಯಗಳಿಗೆ ಬಲಿಯಾದ ಆ ಧೃತರಾಷ್ಟ್ರನು ನಮಗೆ ಮಾಡಿದ ಅನ್ಯಾಯಗಳು ಒಂದೊಂದಲ್ಲ. ಅವಳನ್ನು ನೆನೆಸಿಕೊಂಡರೆ ನನ್ನ ಕೋಪಾಗ್ನಿ ಜ್ವಾಲೆಯು ಹತ್ತಿ ಉರಿಯಲು ಆರಂಭಿಸುವು. ಅದಕ್ಕೆ ಆ ಕ್ಷಣವೇ ತಕ್ಕ ಪ್ರಾಯಶ್ಚಿತ್ತ ಮಾಡುವ ಭಾವಗಳನ್ನು ತಗೊಂಡು ನಾವು ಸುಮ್ಮನೆ ಇರಬೇಕಾಗಿರುವುದನ್ನ. ಏಕೆಂದರೆ ಶಾಂತಿ ಎಂಬ ಮಂತ್ರ ನಮ್ಮನ್ನು ಕಟ್ಟಿ ಹಾಕಿರುವುದು. ಸಹೋದರ ಭೀಮಸೇನ, ಅಗ್ರಜ ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಮಂಡಿಸು. ಆಗಬಹುದು ಅಗ್ರಜ. ಸಹೋದರ ಅರ್ಜುನ, ಅಗ್ರಜ, ನಿನ್ನ ಅಭಿಮತವನ್ನು ತಿಳಿಸುವನಾಗು. ಏಕೆ ಚಿಂತೆ ಅಗ್ರಜ ಅಗ್ರಜ ಕೇಳಿಗ ಕೇಳುವೆ ಏಕೆ ಚಿಂತೆ ಅಗ್ರಜ ಭ್ರಷ್ಟನಾದ ಕರ್ಣ ದುಷ್ಟನಾದ ಸಕೊನೆ ಭ್ರಷ್ಟನಾದ ಕರ್ಣ ದುಷ್ಟನಾದ ಸಕೊನೆ ಭ್ರಷ್ಟನಾದ ಕರ್ಣ ದುಷ್ಟನಾದ ಸಕೊನೆ ಭ್ರಷ್ಟನಾದ ಕರ್ಣ ದುಷ್ಟನಾದ ಸಕೊನೆ ಕಷ್ಟಪಡಿಸಿ ಬರುವೆ ಕಷ್ಟಪಡಿಸಿ ಬರುವೆ ಏಕೆ ಚಿಂತೆ ಅಗ್ರಜ ಅಗ್ರಜ ಕೇಳಿಗ ಕೇಳುವೆ ಏಕೆ ಚಿಂತೆ ಅಗ್ರಜ ಅಣ್ಣ ಭೀಮಸೇನ, ನೀನು ಆಡಿದಂತೆ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆ ದುರುಳರ ಮುಂದೆ ಮೋಸ ಕೃತ್ಯಗಳನ್ನು ಎಸಗಲು ಬಂದರೆ ನಾವು ಧೈರ್ಯವಾಗಿ ಎದುರಿಸೋಣ ಅಣ್ಣ. ಸಹೋದರ ಅರ್ಜುನ, ನಿನ್ನ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಪರಮಾನಂದವಾಯಿತು. ಇನ್ನು ನಿನ್ನ ಪೀಠದಲ್ಲಿ ಮಂಡಿಸು. ಸಹೋದರ ನಕಲ, ನಿನ್ನ ಅಭಿಪ್ರಾಯವನ್ನು ತಿಳಿಸುವನಾಗು. ನಮ್ಮಲ್ಲಿರುವ ಶಾಂತಿ ಗುಣವ ಮರೆತು ಆ ಕೌರವರು ಪದೇ ಪದೇ ನಮ್ಮ ಮೇಲೆ ಮೋಸ ಕೃತ್ಯ ಎಸಗುತ್ತಲೇ ಇರುವರು. ಮುಂದೆ ಇದೇ ರೀತಿ ನಡೆದರೆ ಶಾಂತಿಯನ್ನು ಮರೆಯಲೇಬೇಕಾಯ್ತದೆ. ಸಹೋದರ ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಮಂಡಿಸು.
ಸಹೋದರ ಸಹದೇವ, ಕೊನೆಯದಾಗಿ ನಿನ್ನ ಅಭಿಮತವನ್ನು ತಿಳಿಸಿದರೆ ನನ್ನ ಮನಸ್ಸು ನೆಮ್ಮದಿ ಹೊಂದುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ದುರ್ಯೋಧನ ಮದವನು ಮೊರೆವೆ, ದುರ್ಯೋಧನ ಮದವನ ಮೊರೆವೆ, ಏತಕ್ಕೆ ಚಿಂತೆ ಕಾದರನೇನು, ಏತಕ್ಕೆ ಚಿಂತೆ ಕಾದರನೇನು, ನಾಡುವ ಬಿಡುಬಿಡುಲೆ, ಬಿಡುಬಿಡುಲೆ, ಬಿಡುಬಿಡುಲೆ. ಅಗ್ರಜ, ಅಗ್ರಜ, ಶ್ರೀಕೃಷ್ಣ ಪರಮಾತ್ಮನ ದಯಾರಸವು ನಮ್ಮ ಮೇಲೆ ಇರುವುದರಿಂದ ನಮ್ಮ ಮೇಲೆ ಇರುವುದರಿಂದ ಆ ದುಷ್ಟರು ಮಾಡಿದ ಅನ್ಯಾಯಗಳು ಕ್ಷಣ ಮಾತ್ರದಿಂದಲೇ ಕಳೆದು ಮಾಯವಾಗುವುದು. ಮುಂದೆ ಮಾಯವಾಗುವುದು. ಪರಮಾತ್ಮನ ದಯವು ಹೀಗೆ ಇರುವುದು. ಧೈರ್ಯದಿಂದ ಕಾರ್ಯವನ್ನು ನಡೆಸುವರಾಗಿ ಧೈರ್ಯದಿಂದ ಕಾರ್ಯವನ್ನು ನಡೆಸುವರಾಗಿ. ತಮ್ಮಂದಿರ, ಬಹಳ ಸಂತೋಷ. ಕೂತ್ಕೊಳ್ಳಿ. ಶಾಂತ್ ಶಾಂತರಾಗಿ ಸೌಖ್ಯದಿಂದ ಆನಂದ ಹೊಂದಿದೆ. ಶಾಂತರಾಗಿ ಸೌಖ್ಯದಿಂದ ಆನಂದ ಹೊಂದಿದೆ. ನಗೆನು ತಿಳಿಯೋನು ಜನರ ಕೊಡುಗೆ, ನಗೆನು ತಿಳಿಯೋನು ಜನರ ಕೊಡುಗೆ, ಧನ್ಯರಾಗಿ ಶಾಂತರಾಗಿ ಸೌಖ್ಯದಿಂದ ಆನಂದ ಹೊಂದಿದೆ. ಮದ ಮತ್ಸರ ಮೋಹಗಳಿಗೆ ಮನವಾದಾಗ ಮದ ಮತ್ಸರ ಮೋಹಗಳಿಗೆ ಮನವಾದಾಗ ಪದವ ಪೊಂದುಗೆ ಜಗತ್ತಿನ ಪುನವ ಪಂದೆ ಜಗತ್ತಿನ ಚತುರರಾಗಿ ಶಾಂತರಾಗಿ ಸೌಖ್ಯದಿಂದ ಆನಂದ ಹೊಂದಿದೆ, ಆನಂದ ಹೊಂದಿದೆ, ಆನಂದ ಹೊಂದಿದೆ. ತಮ್ಮಂದಿರ, ಅಗ್ರಜ, ನಿಮ್ಮ ನಡೆನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಆದ ಆನಂದ ಪರಮಾನಂದವನ್ನು ನಾನು ಏನೆಂದು ಹೇಳಲಿ? ನಿಮ್ಮಂತಹ ತಮ್ಮಂದಿರನ್ನು ಪಡೆದ ನಾನೇ ಭಾಗ್ಯಶಾಲಿ. ನಾರಾಯಣ ನಾರಾಯಣ. ಜಯ ಲೀಲಾ ಬಲಿತ, ಜಯ ಮಾನುತ ಗುಣಗಂಧ, ಜಯ ಲೀಲಾ ಬಲಿತ, ಬಲಿತ, ಬಲಿತ. ನಾರಾಯಣ ನಾರಾಯಣ. ಕರುಣ ಕಮಲ ಸರದಿ ಶಯನ, ಕರುಣ ಕಮಲ ಸರದಿ ಶಯನ, ಮಲಿನಾನುತ ನತ ಪಾಲನ, ಜಯ ಲೀಲಾ ಭರಿತ, ಭರಿತ, ಭರಿತ. ನಾರಾಯಣ ನಾರಾಯಣ. ನಾರದ ಆತ್ಮರಿಗೆ ನಮಸ್ಕರಿಸಿದರು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಧರ್ಮರಾಜ, ಕುಶಲವೇ? ಪೂಜ್ಯರೇ, ನಿಮ್ಮ ದಯೆಯಿಂದ ನಾವು ಕುಶಲದಿಂದಿರಬೇಕು. ಪೂಜ್ಯರೇ, ಹೀಗೆ ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಧರ್ಮಪುತ್ರ, ಬಹಳ ಸಂತೋಷ.
ಪೂಜ್ಯರೇ, ಈಗ ತಾವು ಎಲ್ಲಿಂದಾದರೆ ಮಾಡಿಸಿದಿರಿ? ವರ್ತಮಾನವೇನಾದರೂ ಇದ್ದರೆ ತಿಳಿಸುವಿರಾ? ಧರ್ಮಪುತ್ರ, ನಾನು ಯಮಲೋಕದಿಂದ ಬರುತ್ತಿರುವೆನು. ಅಲ್ಲಿಯ ಕೆಲವು ವಿಚಾರಗಳು ನಿನಗೆ ತಿಳಿಸಬೇಕೆಂದಿರುವೆನು. ಏನು ಪೂಜ್ಯರೇ, ಏನು ಹೇಳುತ್ತಿರುವಿರಿ? ಯಮಲೋಕದ ವಿಚಾರವನ್ನು ನನಗೆ ತಿಳಿಸಬೇಕೆಂದಿರುವಿರಾ? ಬೇಗನೆ ತಿಳಿಸುವರಾಗಿ ಪೂಜ್ಯರೇ. ಧರ್ಮಪುತ್ರ, ನಿಮ್ಮ ತಂದೆಯಾದ ಪಾಂಡುರಾಜನಿಗೆ ಸ್ವರ್ಗದಲ್ಲಿ ಸ್ಥಾನಮಾನವಿಲ್ಲದೆ ನರಕದಲ್ಲಿರುವನು. ಈ ವಿಚಾರವನ್ನು ನಿನಗೆ ತಿಳಿಸಿ ಹೋಗಲೆಂದು ಬಂದೆನು. ಹಾ ಪೂಜ್ಯರೇ, ಏನು ಹೇಳುತ್ತಿರುವಿರಿ? ನಮ್ಮ ಜನಕನಿಗೆ ಸ್ವರ್ಗದಲ್ಲಿ ಸ್ಥಾನಮಾನವಿಲ್ಲವೇ? ಅಯ್ಯೋ ಭಗವಂತ, ಮುಂದೇನು ಗತಿ? ಪೂಜ್ಯರೇ, ನಮ್ಮ ತಂದೆಯವರಿಗೆ ಸದ್ಗತಿ ದೊರೆಯುವಂತೆ ಮಾಡಲು ತಮ್ಮಿಂದ ಸಾಧ್ಯವಿಲ್ಲವೇ ಪೂಜ್ಯರೇ? ಸಾಧ್ಯವಿದೆ ಧರ್ಮಪುತ್ರ. ನಿಮ್ಮಲ್ಲಿ ಪಿತೃಭಕ್ತಿ ಇರುವುದೇ ಆದರೆ ನೀವು ಪಾಂಡುರಾಜನಿಗೆ ಸ್ವರ್ಗ ಸುಖ ದೊರಕಿಸಬೇಕೆಂದರೆ ಒಂದು ಕಾರ್ಯವನ್ನು ಮಾಡಬೇಕು. ಏನು ಮಾಡಬೇಕೆಂದು ಹೇಳಿ ಪೂಜ್ಯರೇ. ಹಾಗಾದರೆ ಖಂಡಿತವಾಗಿಯೂ ನಾನು ಹೇಳಿದ ಹಾಗೆ ಮಾಡುವೆಯಾ? ಪೂಜ್ಯರೇ, ನಮ್ಮ ತಂದೆಯವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುವುದೆಂದರೆ ಏನು ಕಾರ್ಯವನ್ನು ಮಾಡಬೇಕಾದ್ರೂ ನಾವು ಸಿದ್ಧರಿರಬೇಕು. ಧರ್ಮಪುತ್ರ, ನಿಮ್ಮ ತಂದೆಗೆ ಸದ್ಗತಿ ದೊರೆಯಬೇಕೆಂದರೆ ನೀವು ರಾಜಾಸು ಯಾಗವನ್ನು ಮಾಡಬೇಕು. ಏನು ಪೂಜ್ಯರೇ, ನಾವು ರಾಜಸೂಯ ಯಾಗವನ್ನು ಮಾಡಬೇಕೆ? ಆ ಯಾಗವು ಸಾಮಾನ್ಯವಾದರೆ ಆ ಯಾಗವನ್ನು ಮಾಡುವುದು ತಮ್ಮಿಂದ ಸಾಧ್ಯವೇ ಪೂಜ್ಯರೇ? ಸಾಧ್ಯವಿದೆ ಧರ್ಮಪುತ್ರ, ನಿಮ್ಮಿಂದ ಖಂಡಿತವಾಗಿಯೂ ಸಾಧ್ಯವಾಗುವುದು. ಪೂಜ್ಯರೇ, ಈ ಮಹತ್ ಕಾರ್ಯವನ್ನು ಮಾಡುವುದಕ್ಕೆ ನನ್ನ ಮನಸ್ಸು ಹಿಂಜರಿಯುತ್ತಿರುವುದು ಪೂಜ್ಯರೇ. ಏಕೆ ಅದು ಮಾಡಿಸಿವಿ? ನಾರದ ಮಹಾತ್ಮರು ಹೇಳಿದ ಹಾಗೆ ರಾಜಸೂಯಾಗ ಮಾಡಲು ಒಪ್ಪಿಕೊಂಡ. ಯಾವ ಅಡ್ಡಿ ಆತಂಕಗಳ ಬರಲಿ ಅದನ್ನು ಎದುರಿಸಲು ನಾವು ಸಿದ್ಧರಿರುವೆವು. ರಾಜಸೂಯಾಗ ಮಾಡಲು ಒಪ್ಪಿಕೋ. ಅಣ್ಣ, ಈ ಪಾಂಡುಪುತ್ರರ ಆಗುವಗಳನ್ನು ಪರಿಪಾಲಿಸುತ್ತಿರುವಿರಾ? ಶ್ರೀ ಕೃಷ್ಣ ಪರಮಾತ್ಮನ ದಯರಸವು ನಮ್ಮ ಮೇಲೆ ಸಂಪೂರ್ಣವಾಗಿರುವಾಗ ಭಯವೇಕೆ ಅಣ್ಣ? ಯಾಗಮಾನವನ್ನು ಒಪ್ಪಿಕೊಳ್ಳಿ ಅಣ್ಣ. ಅಣ್ಣ, ಪರಮಾತ್ಮನಾದ ಮಾಧವನನ್ನು ನಮ್ಮ ಹಿತಬಂಧುವಾಗಿರುವಾಗ ನಾವೇಕೆ ಧೈರ್ಯ ಕೊಡಬೇಕು? ನಾವೇಕೆ ಚಿಂತೆ ಮಾಡಬೇಕು? ಯೋಗ ಕಾರ್ಯವನ್ನು ನಡೆಸೋರಾಗ. ನಾರದ ಮಹಾತ್ಮರ ಆಜ್ಞೆಯನ್ನು ಧೈರ್ಯದಿಂದ ನೆರವೇರಿಸು. ನಿಮ್ಮ ಜೊತೆ ನಾವು ಹಿರಿಯರು ಚಿಂತಿಸಬೇಡಿ. ತಮ್ಮಂದಿರ, ಅಗ್ರಜ ಇಚ್ಛೆಯಂತೆ ಹಾಗೂ ದ್ರೌಪದಿಯ ಮನದಾಸೆಯಂತೆ ನಾವು ರಾಜಸೂಯಾಗವನ್ನು ಮಾಡೋಣ. ಆದರೆ ಶ್ರೀಕೃಷ್ಣ ಪರಮಾತ್ಮನ ಅನುಮತಿ ಇಲ್ಲದೆ ನಾವು ಯಾವ ಕಾರ್ಯವನ್ನೂ ಮಾಡಲು ಸಾಧ್ಯವಿಲ್ಲ. ಈಗ ನಾವೆಲ್ಲರೂ ಸೇರಿ ಆ ಪರಮಾತ್ಮನನ್ನು ಧ್ಯಾನಿಸೋಣ. ಆಗಬಹುದು ಅಣ್ಣ. ಧನ್ಯವಾದ.
ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಪಾಂಡುಪುತ್ರರೇ, ಸಮಾಚಾರವೇನು? ಪರಮಾತ್ಮ, ನಮ್ಮ ಜನಕನಿಗೆ ಸ್ವರ್ಗಲೋಕವಾಸ ಪ್ರಾಪ್ತಿ ಇಲ್ಲವೆಂದು ಪೂಜ್ಯರಾದ ನಾರದ ಮಹಾತ್ಮರು ತಿಳಿಸಿದರು. ಕೃಷ್ಣ, ಕಪಟ ನಾಟಕ ಸೂತ್ರಧಾರಿಯಾದ ನಿನ್ನ ಮಹಿಮೆಯನ್ನು ಬಲ್ಲವರ್ಯಾರು? ಸರ್ವ ಪ್ರಪಂಚವನ್ನು ಧಾರಣ ಮಾಡುವ ನಿನ್ನನ್ನು ಪಾಂಡವರು ನಂಬಿರುವರು. ರಕ್ಷಿಸೂ ದೇವ. ನಾರಾಯಣ ಮಹಾತ್ಮರೇ, ಭಕ್ತರಿಗೆ ಭಕ್ತನಾಗಿ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವುದು ನನ್ನ ಕರ್ತವ್ಯವಾಗಿರುವುದು. ಅದಕ್ಕಾಗಿಯೇ ನಿನ್ನ ಅವತಾರ ಲೀಲೆ ಎಂದು ನಾನು ಬಲ್ಲೆ ದೇವ. ಧರ್ಮಪುತ್ರ, ಈಗ ನನ್ನನ್ನು ಬರಮಾಡಿಕೊಂಡ ಕಾರಣವಾದರೂ ಏನು? ಪರಮಾತ್ಮ, ನಮ್ಮ ಜನಕರಿಗೆ ಸ್ವರ್ಗಲೋಕವಾಸ ಪ್ರಾಪ್ತಿ ಇಲ್ಲವೆಂದು ಪೂಜ್ಯರಾದ ನಾರದ ಮಹಾತ್ಮರು ತಿಳಿಸಿದರು. ನಾವು ರಾಜಸೂಯ ಯಾಗವನ್ನು ಮಾಡಿದರೆ ನಮ್ಮ ಜನಕನಿಗೆ ಸದ್ಗತಿಯೂ ದೊರೆಯುವುದಂತೆ. ಆ ಕಾರ್ಯ ಮಾಡುವುದು ಸಾಮಾನ್ಯವೇ. ಆ ಕಾರ್ಯದ ವಿಚಾರವಾಗಿ ತಮ್ಮಲ್ಲಿ ಸಮಾಲೋಚಿಸಬೇಕೆಂಬ ಉದ್ದೇಶದಿಂದ ನಿಮ್ಮನ್ನು ಧ್ಯಾನಿಸಿದವಲ್ಲದೆ ಮತ್ತೆ ಬೇರೆ ಇಲ್ಲದೇವ. ಧರ್ಮಪುತ್ರ, ರಾಜಸು ಯಾಗ ಮಾಡುವುದೆಂದರೆ ಅದು ಸಾಮಾನ್ಯವಾದದ್ದಲ್ಲ. ಸಕಲ ರಾಜರುಗಳನ್ನು ಜಯಿಸಿ ದಶ ದಿಕ್ಕುಗಳಲ್ಲಿಯೂ ನಿಮಗೆ ಯಾರು ಸರಿ ಸಾಟಿ ಇಲ್ಲದ ಕಪ್ಪ ಕಾಣಿಕೆಗಳನ್ನು ನಿಮಗೆ ತಂದು ಕೊಡಬೇಕು. ಆಗ ಆಗ ಯಾಗ ಮಾಡಲು ಸಾಧ್ಯ. ಆದರೆ ಬೃಹದತ್ತ ಮಗನಾದ ಜರಾಸಂಧನು ಪ್ರಬಲವಾದವನು. ಅವನನ್ನು ಒದಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಯಾಗ ಮಾಡಲೂ ಆಗುವುದಿಲ್ಲ. ಆ ಜರಾಸಂಧನ ದುಷ್ಟ ಪ್ರಭಾವ ಲೋಕದಲ್ಲಿ ಅಧಿಕವಾಗಿರದೆ ಪರಮಾತ್ಮ. ಅವನು ನಾಶವಾದರೆ ಸಾವಿರಾರು ರಾಜರುಗಳನ್ನು ಸೆರೆಯಿಂದ ಬಿಡಿಸಿದಂತಾಗುವುದು, ಧರ್ಮವನ್ನು ರಕ್ಷಿಸಿದಂತಾಗುವುದು. ನಾರಾಯಣ ಮಹಾತ್ಮರೇ, ನೀವು ಹೇಳಿದ್ದು ಸರಿಯಾಗೇ ಇದೆ. ಆದರೆ ಜರಾಸಂಧನನ್ನು ಜಯಿಸುವುದು ಅಸಾಧ್ಯವಾಗಿರುವುದು. ಮಹಾಮಹಿಮನಾದ ನಿನಗೂಹಿಸುವುದು ಅಸಾಧ್ಯವಾಗಿರುವುದೇ? ನನಗೂ ಅಸಾಧ್ಯವಾಗಿರುವುದು ಪೂಜ್ಯರೇ. ಈಗಾಗಲೇ ಅವನೊಡನೆ 18 ಬಾರಿ ಹೋರಾಡಿ ಪರಾಜಿತನಾಗಿರುವೆನು. ಹಾಗಾದರೆ ಅವನನ್ನು ಸಂಹರಿಸಲು ಸಾಧ್ಯವಿಲ್ಲವೇ ಪರಮಾತ್ಮ? ಸಾಧ್ಯವಿದೆ ಪೂಜ್ಯರೇ. ಈ ಋಕೋದರನ ಬಾಹುಪಾಸಕ್ಕೆ ಸಿಲುಕಿದರೆ ಅವನು ಖಂಡಿತವಾಗಿಯೂ ಸಾಯುವನು. ಆದ್ದರಿಂದ ನಿಮ್ಮೀವರನ್ನು ನನ್ನೊಡನೆ ಕಳಿಸಿಕೊಡು ಧರ್ಮಪುತ್ರ. ವಾಸುದೇವ, ಭೀಮಾರ್ಜುನರಿಬ್ಬರೂ ನನ್ನ 2 ಕಣ್ಣುಗಳಿದ್ದಂತೆ, ನೀವು ನನ್ನ ಹೃದಯವಿದ್ದಂತೆ. ಈ ಸಾಮ್ರಾಜ್ಯದ ಪದವಿಗಾಗಿ ನಿಮ್ಮ ಮೂವರನ್ನು ಆ ಜರಾಸಂಧನ ಮೃತ್ಯುವಿನ ಬಳಿಗೆ ಕಳುಹಿಸಲೇ? ಅದಾಗದು ಪರಮಾತ್ಮ, ಅದಾಗದು. ನೀವೇ ಆತನಿಗೆ 18 ಬಾರಿ ಸೋತು ಬಂದ ಮೇಲೆ ನಮ್ಮ ತನ್ಮಂದಿರೂ ಆತನನ್ನು ಜಯಿಸಲು ಸಾಧ್ಯವೇ? ಆ ದುಷ್ಟನಿಷ್ಠೆ ಬಲಶಾಲಿಯಾದರೂ ಪ್ರಯತ್ನಹೀನರು. ಅಂತವರಿಗೆ ಐಶ್ವರ್ಯ ಕೀರ್ತಿಯು ಲಭಿಸದು. ಅದು ಅಲ್ಲದೆ ಏರಿಗಳೊಡನೆ ಹೋರಾಡಿ ನಿಲ್ಲುವುದಕ್ಕಿಂತ ಬಲಿಷ್ಠರಿ ಅಂತ ಮಾಡುವುದೇ ಬೇಕು. ಶ್ರೀಕೃಷ್ಣನ ಕರುಣೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುವಾಗ ಆ ದುಷ್ಟ ಜರಾಸಂಧನನ್ನು ಕೊಂದು ಬರುವುದನ್ನ
ನಿಶ್ಚಿತ ಕಳಿಸಿಕೊಡೋರಾಗಿ ಅಣ್ಣ. ಧರ್ಮಪುತ್ರ, ಪರಮಾತ್ಮ, ಈ ನಿನ್ನ ತಮ್ಮಂದಿರ ಜೊತೆಯಲ್ಲಿ ನಾನಿರುವಾಗ ನೀನೇಕೆ ಭಯಪಡುವೆ? ಧೈರ್ಯದಿಂದ ನನ್ನೊಡನೆ ಕಳಿಸಿಕೊಡು. ಪರಮಾತ್ಮ, ಆತನ ವಿಚಾರವನ್ನು ಕೇಳಿ ನಾನು ತುಂಬಾ ಭಯಪಟ್ಟಿದ್ದೆನು. ಈಗ ನೀವೇ ಇಷ್ಟೊಂದು ಧೈರ್ಯ ಹೇಳಿದ ಮೇಲೆ ಸಂತೋಷದಿಂದ ಕಳಿಸಿಕೊಡುವೆನು ಪರಮಾತ್ಮ. ಹುಡುಗ ಛೇ, ಇದೇನು ಸ್ವಪ್ನವೇ? ಈ ರೀತಿ ಸ್ವಪ್ನವಾಗಲು ಕಾರಣವೇನು? ಸ್ವಪ್ನಗಳು ಸಗ್ರಹಗಳು ಭವಿಷ್ಯತ್ ಕಾಲವನ್ನು ಸೂಚಿಸುವುದೆಂದು ಜ್ಞಾನಿಗಳು ಹೇಳಿರೋರು. ಛೇ, ಹಾಗಾದರೆ ನಾನು ಆ ಸ್ವಪ್ನದಲ್ಲಿ ಕಂಡಿದ್ದು ನಿಜವಾಗುವುದೇ? ಆ ಗೊಲ್ಲ ಹುಡುಗನು ನನ್ನನ್ನು ಸಂಭರಿಸುವನೇ? ಛೇ, ಇದು ನನ್ನ ಭ್ರಮೆ. ಆಹಾ, ಯಮನಿಗೆ ಯಮನಂತಿರುವ ಈ ಜರಾಸಂಧನಿಗೆ ದೇವ ದಾನವ ಯಕ್ಷ ಕಿನ್ನರ ಕೆಂಪುರುಷರಾದಿಯಾಗಿ ಎಲ್ಲರೂ ಗಡಗಳಲ್ಲಿ ನಡುಗುತ್ತಿರುವರು. ಈಗಿರುವಾಗ ಕೇವಲ ಅನುಮಾತ್ರರಾದ ಮಾನವರು ಬಂದು ನನ್ನನ್ನು ಕೊಲ್ಲುವುದೆಂದರೇನು? ಛೇ, ಇದು ಎಂದಿಗೂ ಸಾಧ್ಯವಿಲ್ಲ. ಇದು ನನ್ನ ಭ್ರಮೆ, ಇದು ನನ್ನ ಭ್ರಮೆ. ಮಹಾಬಲಿಗೆ ಜಯವಾಗಲಿ. ಚಾರವೇ, ವರ್ತಮಾನವೇನು? ಪ್ರಭು, ನಮ್ಮ ಗಿರಿವಜ್ರದ ಮೇಲಿದ್ದ ನಗಾರಿಯನ್ನು ಯಾರೋ ಹೊಡೆದು ಹಾಕಿದ್ದಾರೆ. ಏನು, ನಮ್ಮ ಗಿರಿವಜ್ರದ ಮೇಲಿದ್ದ ನಗಾರಿಯನ್ನು ಹೊಡೆದು ಹಾಕಿದರೆ? ಒಡೆದರೆ ಪರಿಣೀಚರು ಮಾನುಸುರಾರಿನ ದಾರಿಗಳ ಒಡೆದರೆ ಪರಿಣೀಚರು. ಒಡೆದರೆ ಪರಿಣೀಚರು ಮಾನುಸುರಾರಿನ ದಾರಿಗಳ ಒಡೆದರೆ ಪರಿಣೀಚರು. ವೀರಭದ್ರವರ ಸರದಾರದಲ್ಲಿ ಸರುತ್ತನೆ, ವೀರಭದ್ರವರ ಸರದಾರದಲ್ಲಿ ಸರುತ್ತನೆ, ಸರಿದವರು ಸರಿದವರು ಈ ರೀತಿ ದಪ್ಪಿಯೋ ಒಡೆದರೆ ಪರಿಣೀಚರು ಮಾನುಸುರಾರಿನ ದಾರಿಗಳ ಒಡೆದರೆ ಪರಿಣೀಚರು ಒಡೆದರೆ ಪರಿಣೀಚರು ಒಡೆದರೆ ಪರಿಣೀಚರು. ನಮ್ಮ ಗಿರಿವಜ್ರದ ಮೇಲಿದ್ದ ನಗಾರಿಗಳನ್ನು ಹೊಡೆದು ಹಾಕಿದರೆ, ನಮ್ಮ ನಗರಕ್ಕೆ ಶುಭ ಸೂಚಕವಾದ ನಗಾರಿಗಳನ್ನು ಹೊಡೆದು ಹಾಕಿದವರು ನನ್ನ ಕೈಗೆ ಸಿಕ್ಕರೆ ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಿಂಸಿಸಿ ಚಿತ್ರಹಿಂಸೆಯಾಗಿ ಕೊಂಡುವೆನು. ಎಲ್ಲವೋ ಜರಾಸಂಧ, ನಿನ್ನ ನಗರದ ಶುಭ ಸೂಚಕ ನಗಾರಿಗಳನ್ನು ಹೊಡೆದವರು ನಾವೇ. ಏಕೆ ಕೂಗಾಡಿ ಎರಿಚಾಡಿ ಗಂಟಲನ್ನು ನೋಯಿಸಿಕೊಳ್ಳುವೆ? ಯಾರು? ನನಗೆ ಶರಣಾಗತನಾಗು. ಯಾರು? ಯಾರದು? ಎಲ್ಲವೋ ಗೊಲ್ಲ ಹುಡುಗ. ನೀನು ಬ್ರಾಹ್ಮಣ ವೇಷಧಾರಿಯಾಗಿದ್ದರು ನೀನೇ ಎಂದು ನಾನು ಚೆನ್ನಾಗಿ ಇರ್ತಿರುವೆನು. ನೀನು ನನಗೆ 18 ಬಾರಿ ಸೋತು ಶರಣಾಗತನಾಗಿ ಹೋಗಿ ಈಗ ಮತ್ತೆ ನನ್ನ ನಗರವನ್ನು ಪ್ರವೇಶಿಸಿ ನನ್ನ ಶುಭ ಸೂಚಕವಾದ ನಗಾರಿ ನೋಡಿದ ಹಾಕಿರುವೆಯಾ? ಛೀ, ನೀಚ. ಎಲ್ಲವೋ ಜರಾಸಂಧ, ಈ ರೀತಿ ಬಂಡತನದ ಮಾತನಾಡುವುದನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ಯುದ್ಧ? ಎಲ್ಲವೋ ಗೊಲ್ಲ, ನಾನು ಯಾರನ್ನು ಯುದ್ಧ ಮಾಡಲಿ? ನೀನೇ ಮೊದಲೇ ನನಗೆ 18 ಬಾರಿ ಸೋತು ನಗರವನ್ನು ಬಿಟ್ಟು ಹೋಗಿರುವೆ, ಇನ್ನು ಯಾರನ್ನು ಯುದ್ಧ ಮಾಡಲಿ ಗೊಲ್ಲ? ಎಲ್ಲವೋ ಜರಾಸಂಧ, ನಮ್ಮ ಮೂವರಲ್ಲಿ ಯಾರನ್ನೇ ಆದರೂ ಸರಿ, ನಾವು ಸಿದ್ಧರಿದ್ದೇವೆ. ನೀನು ನನಗೆ ಮೊದಲು ಸೋತಿರುವೆ, ನೀನು ನನಗೆ ಸರಿಸಮಾನ ಜೋಡಿಯಲ್ಲ. ಇನ್ನು ಈ ಅರ್ಜುನ ಬಾಲಕ, ಇವನೂ ನನಗೆ ಸರಿಸಮಾನ ಜೋಡಿಯಲ್ಲ. ಇನ್ನು ಈ ಹೊಟ್ಟೆ ಬಾಲಕ ಭೀಮ, ಇವನೂ ನನಗೆ ಸರಿಸಮಾನ ಜೋಡಿಯಲ್ಲ ಎಂದ ಮೇಲೆ ಇನ್ನು ನಾನು ಯಾರನ್ನು ಯುದ್ಧ ಮಾಡಲಿ? ಹಾಗಾದರೆ ಸೋತನೆಂದು ಶರಣಾಗತನಾಗು, ಬಿಟ್ಟು ಬಿಡುವೆ. ಎಲ್ಲವೋ ಗೊಲ್ಲ, ಯುದ್ಧವೆಂಬುದು ಗೂಳಿಯ ಸಂಗಡ ತಾಳನ ಮಾಡುವುದೆಂದು ತಿಳಿದಿರುವೆಯಾ? ರಮಣೀಯರ ರಸ ಕ್ರೀಡೆ ಎಂದು ತಿಳಿದಿರುವೆಯಾ? ಹಾಲು ಪೂತಣಿಯರ ಮುಂದೆ ಬೆಣ್ಣೆ ಮುದ್ದೆ ಎಂದು ತಿಳಿದಿರುವೆ ಕೃಷ್ಣ. ಯುದ್ಧ ಯುದ್ಧ ಈ ಯುದ್ಧದಲ್ಲಿ ನಿನಗೆ ಮರಣ ಸಿದ್ಧ. ಆಹಾ, ಮಾತಿನ ಮಲ್ಲ, ಮನೆಯ ಬಾಗಿಲಲ್ಲಿ ನಿಂತು ಮಾರುದ್ದ ನಾಲಿಗೆಯನ್ನು ಚಾಚುವಿ ಏಕೆ? ನಿನಗೆ ನಾಚಿಕೆ ಆಗುವುದಿಲ್ಲವೇ? ಎಲ್ಲೋ ರಕ್ತ
ವ್ಯರ್ಥ ಆಲಾಪಗಳು ಬಿಟ್ಟು ಯುದ್ಧಕ್ಕೆ ಸಿದ್ಧರಾಗು. ಎಲ್ಲೋ ಭೀಮ, ಆಹಾಹಾಹಾ. ಈ ಮೂವರಲ್ಲಿ ಹೋಲಿಸಿದರೆ ನೀನೇ ಸ್ವಲ್ಪ ಮಟ್ಟಿಗೆ ವಾಸ. ಕೆಲವೋ ಭೀಮ, ಬಾ ಯುದ್ಧವನ್ನು ಮಾಡುವಂತೆ ಬಾ. ಜಯ ಜಯ ಘೋರ ಬಲವೋ ದೂರ, ಜಯ ಜಯ ಘೋರ ಬಲವೋ ದೂರ, ಘೋರ ಜಯ ಜಯ ಬಾಯ್ ಬಾಯ್ ಮಾಡಿ ಬದುಕುವೆಯ, ಬಾಯ್ ಬಾಯ್ ಮಾಡಿ ಬದುಕುವೆಯ. ಬಂಡ ಪುಂಡ ಪುಂಡ, ಬಂಡ ಪುಂಡ ಜಯ ಪುಂಡ, ಬಾಯಿ ಕಾಡೆ ಬಾಯಿ ಕಾಡೆ ಭೀಮಸೇನ, ಬಹಳವಾಗಿ ತಿಳಿದಿರುವೆ. ಬಾ ವಿಶ್ರಮಿಸಿಕೊಳ್ಳು. ಪರಮಾತ್ಮ, ನಿನ್ನ ಕರುಣೆ ಇರುವಾಗ ನನಗೆ ದಣಿವಂದರೆ ಏನು? ನಿನ್ನ ಧ್ಯಾನ ಮೋಕ್ಷವೇ ದಾನ ಅಪವ ಬಹುನಟನ ವಿಭವ ಪ್ರಭು ನಿನ್ನ ಧ್ಯಾನ ಮೋಕ್ಷವೇ ದಾನ ಅಪವ ಬಹುನಟನ ನಾರಾಯಣ ನಾರಾಯಣ. ಪ್ರಕೃತಿಯು ನೀನೇ, ಪುರುಷನು ನೀನೇ, ಪ್ರಕೃತಿಯು ನೀನೇ, ಪುರುಷನು ನೀನೇ, ಏಕ ನಾರಾಯಣ ಏಕ ನಾರಾಯಣ ಪ್ರಭು ನಿನ್ನ ದಾನ ಮೋಕ್ಷವೇ ದಾನ ಅಭವ ಬಹುನಟನ ವಿಭವ ಪ್ರಭು ನಿನ್ನ ದಾನ ಮೋಕ್ಷವೇ ದಾನ ಅಭವ ಬಹುನಟನ ನಾರಾಯಣ ನಾರಾಯಣ. ಭೂಭಾರವು ಅರ್ಧ ಮಟ್ಟಿಗೆ ಕಡಿಮೆಯಾಯಿತು. ಜರಾಸಂಧನ ವಧೆಯಿಂದ ಅನೇಕ ದೇಶದ ರಾಜರುಗಳು ಸೆರೆಯಿಂದ ಬಿಡುಗಡೆಯಾದರು. ಇದರಿಂದ ಧರ್ಮರಾಜನು ಮಾಡುವ ರಾಜಸು ಯಾಗಕ್ಕೆ ಈ ರಾಜರುಗಳಿಂದ ಅನುಕೂಲವಾಗುತ್ತಿರುವುದು. ವಿಶೇಷವಾಗಿ ಯಾಗ ಮಂಟಪಕ್ಕೆ ಅನೇಕ ಗಣ್ಯಾದಿಗಣ್ಯರು ಆಗಮಿಸುತ್ತಿರುವರು. ವಿಶೇಷವಾಗಿ ದೇವಲೋಕದ ಪುರುಷಾಮೃಗವು ಬರುತ್ತಿರುವುದು. ಯಾಗ ಮಂಟಪದಲ್ಲಿ ಶಿಶುಪಾಲ ದಂತವಕ್ರ ವಧೆ ಹೇಗಾಗುವುದೆಂದು ನೋಡೋಣವೇ. ನಾರಾಯಣ ನಾರಾಯಣ. ಜೀವಾತ್ಮನು ನೀನೇ, ಪರಮಾತ್ಮನು ನೀನೇ, ನಾರಾಯಣ ನಾರಾಯಣ. ಜೀವಾತ್ಮನು ನೀನೇ, ಪರಮಾತ್ಮನು ನೀನೇ, ಅದ್ವೈತ ಬೋಧ ಅನುದಾತ್ಮನೇ. ಅದ್ವೈತ ಬೋಧ ಅನುದಾತ್ಮನೇ. ಪ್ರಭು ನಿನ್ನ ಧ್ಯಾನ ಮೋಕ್ಷವೇ ದಾನ ಅಭವ ಬಹುನಟನ ವಿಭವ ಪ್ರಭು ನಿನ್ನ ಧ್ಯಾನ ಮೋಕ್ಷವೇ ದಾನ ಅಭವ ಬಹುನಟನ ನಾರಾಯಣ ನಾರಾಯಣ. ಭಾರತ ಶಿರಚ್ಛೇದಿ ವೈದ್ಯ ಭರತ ಶಿರಚ್ಛೇದಿ ವೈದ್ಯ ಕಡುರಾತ್ಮಕರ ಪಡ ತಡೆದಿಡುವೆನು ಬರ. ಈ ಭರತ ಶಿರಚ್ಛೇದಿ ವೈದ್ಯ
ಚಳುಕ ಪಾಂಡವರ ಪದವನ್ನು ಮುರಿವೆ ಕರುಸಾಹಸತಿ ಸಮರವದೈವೆ. ಚಳುಕ ಪಾಂಡವರ ಪದವನ್ನು ಮುರಿವೆ ಕರುಸಾಹಸತಿ ಸಮರವದೈವೆ. ಪದವನ್ನು ಮುರಿವೆ ಪದವನ್ನು ಮುರಿವೆ ಹುಡುಗುಡುಗಿ ಸಿಡಿ ಸಿಡಿ ಮೆರೆವೆ ಹುಡುಗುಡುಗಿ ತಗಿಸಿ ಮೆರೆವೆ ಈ ತರದಿ ಶಿರಚ್ಛಿದ್ದೆ ವೈದ್ಯ ಕಡುಪುರಾತ್ಮಕರ ಪಡೆ ತಡಿಗಿಡುವೆನು ಈ ತರದಿ ಶಿರಚ್ಛಿದ್ದೆ ವೈದ್ಯ ಛದ್ದಿದ್ದೆ ವೈದ್ಯ ಪಾವ ಆ ಪಾಂಡವರು ಒಂದು ಓಲೆಯನ್ನು ಕಳಿಸಿರುವರು. ಆ ಓಲೆಯಲ್ಲಿ ರಾಜಸುಯೋಗ ಮಾಡುವುದಾಗಿಯೂ ದೇವಲೋಕದಿಂದ ಪುರುಷಾಮೃಗವನ್ನು ತರಿಸುವುದಾಗಿಯೂ ಆ ಯಾಗಶಾಲೆಗೆ ನಮ್ಮನ್ನು ಬರುವುದಾಗಿಯೂ ತಿಳಿಸಿರುವರು. ನೋಡಿದೀಯಾ ಮಾವ, ಆ ಪಾಂಡವರ ವೈಭವವು ಹೇಗೆ ಶಿಖರವನ್ನು ಮುಟ್ಟುತ್ತೆ ಎಂದು. ಇದನ್ನು ನೋಡುತ್ತಿದ್ದರೆ ನಮಗೆ ನಾಚಿಕೆಯಾಗುತ್ತದೆ. ನಾನು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ನಮ್ಮನ್ನು ಅಣಕಿಸಿ ಕೇಕೆ ಹಾಕಿ ನಗುವಂತಾಗಿದೆ ಮಾವ. ಆ ಕುಲವೈರಿಗಳ ಹೇಳಿಗೆ. ಸುಯೋಧನ, ಪಾಂಡವರು ತಾವು ಮಾಡುತ್ತಿರುವ ಯಾಗಕ್ಕೆ ನಮ್ಮನ್ನು ಕರೆದಿರುವುದು ಬಹಳ ಸಂತೋಷವೇ ಸರಿ. ನನ್ನ ಮಗುವೇ, ನಾವು ಅಲ್ಲಿಗೆ ಹೋಗಿ ಪಾಂಡವರ ಆಪ್ತ ದಾಯಾದಿಗಳಂತೆ ವರ್ತಿಸಿ ಅಲ್ಲಿ ಏನು ನಡೆಯುತ್ತದೆಯೋ ಯೋಚಿಸಿ ಅದನಂತರ ನಾವು ತಕ್ಕ ಉಪಾಯವನ್ನು ಹುಡುಕೋಣ. ಮಾವ, ನನಗೆ ಪಾಂಡವರ ವೈಭವ ನೋಡಲು ಇಚ್ಛೆ ಇಲ್ಲ. ನಿನ್ನ ಬಲವಂತಕ್ಕಾಗಿ ಒಪ್ಪಿಕೊಳ್ಳಬೇಕಾಗುತ್ತದೆ. ನಡೀರಿ, ಹೋಗೋಣ. ಪ್ರಯಾಣಕ್ಕೆ ಸಕಲವು ಸಿದ್ಧವಾಗಲಿ. ಸುಯೋಧನ, ನೀನು ನನ್ನ ಮಾತನ್ನು ಕೇಳಲೇಬೇಕು. ಇಲ್ಲವಾದರೆ ಈ ಶಕುನಿಗೆ ಅದೆಲ್ಲಿಯ ಶಾಂತಿ, ಅದೆಲ್ಲಿಯ ಸಮಾಧಾನ, ಅದೆಲ್ಲಿಯ ನೆಮ್ಮದಿ. ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುತ್ತಿರುವೆನೋ ಮೂಡ. ರಾಜ್ಯದಲ್ಲೆಲ್ಲ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನ ರತ್ನ ಖಚಿತವಾದ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಗಿಸಿ ಬೇರು ಸಮೇತ ಕಿತ್ತು ಬಿಸಾಡುವ ತನಕ ಈ ಶೌಬಲವಾದ ಶಕುನಿಗೆ ಎಲ್ಲಿಯ ಶಾಂತಿ, ಅದೆಲ್ಲಿಯ ಸಮಾಧಾನ, ಅದೆಲ್ಲಿಯ ನೆಮ್ಮದಿ. ನಡೆ ಸುಯೋಧನ, ಅಧಿಕಾರ ಮದದಿಂದ ಕೊಬ್ಬಿ ಮೆರೆಯುತ್ತಿರುವೇನೋ ಮೂಡ. ಎಲ್ಲಿಯುವುದಾ ನಿನ್ನಧಿಕಾರ? ಅಧಿಕಾರ ಮದದಿಂದ ಕೊಬ್ಬಿ ಮೆರವೆಯ ಭೀಮನಿಗೆ ಬಲಿಯದು ನಾನು ನೋಡುವೆ, ನಿಜ ನಾನು ನೋಡುವೆ. ಅಧಿಕಾರ ಮದದಿಂದ ಕೊಬ್ಬಿ ಮೆರವೆಯ ಭೀಮನಿಗೆ ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲೇ ಸುಯೋಧನ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲೇ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲೇ.
ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ, ದರೆಯಾದ ಆಸೆ ಇದೆ ನಿನ್ನ ಮನದಲ್ಲಿ ಸುಯೋಧನ. ದರೆಯಾದ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ, ನಿನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮಲದಿಂದ ನೆರವೆಯ ಆ ಭೀಮನಿಗೆ ಬಲಿಯಬೇಕು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಸೂರದನ್ನು ಹಿಡಿದು ನಿಲ್ಲುವ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಗಳನ್ನು. ಸೂರದನ್ನು ಹಿಡಿದು ನಿಲ್ಲುವ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಗಳನ್ನು. ಜಗತ್ತು ನಿಲ್ಲುವನು ಭೀಮಸೇನನು, ಜಗತ್ತು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ರುಂಡ ಚಂಡಾಡುವನು, ತನ್ನ ಗದೆಯಿಂದ ರುಂಡ ಮುಂಡ ಚಂಡಾಡುವನು. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಬಲಿಯನ್ನು ನಾನು ನೋಡುವೆ, ಸೀತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾರಿ ಹರೈ ಈ ಧರೆಯೊಳ್ ದಾರುಣಿಯೊಳ್. ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾರಿ ಹರೈ ಈ ಧರೆಯೊಳ್ ದಾರುಣಿಯೊಳ್. ಪಟ ಪಟ ಗಡ ಗಡ ನಡುಗಿಸಲವರ ಪಟ ಪಟ ಗಡ ಗಡ ನಡುಗಿಸಲವರ ಧ್ವಂಸ ಮಾಡುವೆ ವಂಶದ್ರೋಹಿಗಳು, ಧ್ವಂಸ ಮಾಡುವೆ ವಂಶದ್ರೋಹಿಗಳು. ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾರಿ ಹರೈ ಈ ಧರೆಯೊಳ್ ದಾರುಣಿಯೊಳ್. ದಂತವಕ್ರ ರಾಜನರ್ತಕಿಯನ್ನು ಬರಮಾಡಿ ಸಂಭ್ರಮದಂದದೆ ಬಲು ಚಂದವೇ ಏನಿ ಮಹಾನಂದವೇ ಭಾಮಿನಿ, ಏನಿ ಸಂಭ್ರಮದಂದದೆ ಬಲು ಚಂದವೇ ಏನಿ ಮಹಾನಂದವೇ. ಏನಿ ವೃಂದಾಮೋದ ಏನಿ ಭುಜನಾದ, ಏನಿ ವೃಂದಾಮೋದ ಏನಿ ಭುಜನಾದ, ಏನಿ ಜೀವೋನಾದ ಏನಿ ವಿನೋದ, ಏನಿ ಮಹಾನಂದವೇ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ.
ತಕ್ಕೆಯ ಶಿವಗಿತ್ತಿ ತಾಳಗೋಲಿ ಬೆಟ್ಟಿ ತಗದು ತಗಜಣ ತಗದು ತಗಜಣ ತಗದು ತಗಜಣ ತಕ್ಕೆಯ ಶಿವಗಿತ್ತಿ ತಾಳಗೋಲಿ ಬೆಟ್ಟಿ ತಕಿಟ ಧಿಮಿಕಿಟ ತಗಜಣು ಎನಿಸಿ ತಕಿಟ ಧಿಮಿಕಿಟ ತಗಜಣು ಎನಿಸಿ ಕೂರುತ ಚರಣವ ನುಗ್ಗಿತ ಕಾಯವ ಕುಕ್ಕುತ ಚರಣವ ನುಗ್ಗಿತ ಕಾಯವ ಸಕ್ಷಿತ ಪುಣಿತವ ಸಕ್ಷಿತ ಪುಣಿತವ ಗುಣಿಬೇಡಿ ನೆಲೆವ ಏನಿ ಮಹಾನವೇ ಸಂಭ್ರಮದ ಬಲು ಚಂಚಲವೇ ಏನಿ ಮಹಾನ ಏನಿ ಮಹಾನ ಏನಿ ಮಹಾನವೇ ದಂತವಕ್ರೆ ಅಗ್ರಜ ಕೇಳಿರಿ. ಚಂಡ ಮುಕುಟ ಭೂಮಂಡಲವನ್ನೇ ಗಡಗಡನೆ ನಡಗಿಸುವ ತ್ರಿಭುವನದಲ್ಲೇ ಯಾರಿರುವರು? ಯಕ್ಷ ಗಂಧರ್ವ ಕಿಂಪುರುಷರೆಲ್ಲರೂ ನಮ್ಮನ್ನು ಕಂಡರೆ ಗಡಗಡನೆ ನಡುಗುವರು. ಯದು ವಂಶದ ಕೃಷ್ಣ ಬಲರಾಮರನ್ನು ಇಳಿದು ರುಂಡ ಮುಂಡಗಳನ್ನು ತುಂಡು ಮಾಡಿ ಭೂತ ಔದಳುಗಳಿಗೆ ಔದಣ್ಣವನ್ನು ಮಾಡಿ ಆ ರುಕ್ಮಿಣಿಯನ್ನು ನನ್ನದಾದ ರತ್ನಕಿಯನ್ನು ಮಾಡಿ ಆ ಕಳ್ಳ ಕೃಷ್ಣನ ಕೌಸ್ತುಕಮಣಿಯನ್ನು ಕಿತ್ತು ಬಿಸಾಡುತ್ತನಕ ನನಗೆ ನೆಮ್ಮದಿ ಇಲ್ಲ. ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ತಿಳಿಸೋನಾಗುತ್ತಂತ ವಕ್ರ. ಅಗ್ರಜ ಒದಗಿತು ಬಲ ಬಲ ಅಗ್ರಜ ಒದಗಿತು ಬಲ ಬಲ ಸುದಿನ ಒದಗಿತು ಬಲ ಬಲ ಸುದಿನ ಒದಗಿತು ಬಲ ಬಲ ಅಗ್ರಜ ಕಡೆಗೆ ದ್ರೋಹಿಗಳು ಎಡಿಗೆ ಸಿಕ್ಕರೆ ಇಂದು ನೀಚರ ಒಡಗನ ಬಗೆಯೋ ಕಡೆಗೆ ದ್ರೋಹಿಗಳು ಎಡಿಗೆ ಸಿಕ್ಕರೆ ಇಂದು ನೀಚರ ಹೊರಗನ ಬಗೆಯೋ ಅಯ್ಯೋ ನಟ್ಟಿ ಪುಡಿ ಪುಡಿ ಗುಟ್ಟಿ ರುಂಡ ಮುಂಡೆಗಳು ರುಂಡ ಮುಂಡಿನ ರುಂಡ ಮುಂಡೆಗಳು ಸುದಿನ ಒದಗಿತು ಬಲ ಬಲ ಸುದಿನ ಒದಗಿತು ಬಲ ಬಲ ಸುದಿನ ಒದಗಿತು ಬಲ 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 ಅಗ್ರಜ ಸೋರ ಈ ತ್ರಿಭುವನದಲ್ಲಿ ಶಿಶುಪಾಲ ದಂತವಕ್ರವೆಂದರೆ ಸುರ ದೇವತೆಗಳು ಹೇದರಿ ಹಳ್ಳಾಡಿ ಬೆದರಿ ಬೆಂಡಾಗಿ ಚದುರು ಚೆಲ್ಲಾಡಿ ಹೋಗುವರು. ನಿನ್ನ ಅಪ್ಪಣೆಯಾದರೆ ಸಾಕು. ಕಾಮಧೇನಿನ ಕಡೆ ಕಾಲು ಚಾಚಿ ಕಲ್ಪರುಷದಲ್ಲಿ ಮಲಗಿರುವ ಆ ಸತಿಪತಿಯನ್ನು ನನ್ನ ಗದೆಯಿಂದ ಅಪ್ಪಳಿಸಿ ರಂಭ ಊರ್ವಶಿ ಮೇನಕೆ ಅವರಿಂದ ಗಾನ ನರ್ತನವನ್ನು ಮಾಡಿಸಿ ಆ ವೈಕುಂಠಪತಿಯಾದ ಸೆರೆಯನ್ನು ಹಿಡಿದರೆ 33 ಕೋಟಿ ದೇವತೆಗಳು ನಮ್ಮ ವಶವಾಗುವುದರಲ್ಲಿ ಸಂಶಯವಿಲ್ಲ. ಬಲೆ ಸೋದರ ಬಲೆ. ಬಾರಿ ಬಾರಿಗೂ ಕೃಷ್ಣನ ಸಹಾಯದಿಂದ ಉಬ್ಬಿ ಮೆರೆಯುತ್ತಿರುವ ಆ ಪಾಂಡವರನ್ನು ನನ್ನ ಗದೆಯಿಂದ ನನ್ನ ಮಲ್ಲ ಯುದ್ಧದಿಂದ ಸಂಹರಿಸಿ ನಮ್ಮ ಸೇವಕರನ್ನಾಗಿ ಮಾಡಿಕೊಳ್ಳುವುದೇ ಇದು ನಿಮ್ಮ ಪಾದದಾಣೆಗೂ ಸತ್ಯ. ಬಲೆ ಸೋದರ ಬಲೆ. ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದನು. ನಿನ್ನಂತಹ ಶಕ್ತಿಶಾಲಿ ಬಲಶಾಲಿಯಾದ ಸೋದರನ್ನು ಪಡೆದ ನಾವೇ ಧನ್ಯರು. ನಿನ್ನ ಪೀಠವನ್ನು ಅಲಂಕರಿಸೋ. ಆಗಬಹುದು ಅಗ್ರಜ. ಅಗ್ರಜ ಪೂಜ್ಯರಾದ ನಾರದ ಮಹಾತ್ಮರು ಬರುತ್ತಿರುವ. ಏನು ನಾರದ ಮಹಾತ್ಮರು ಬರುತ್ತಿರುವರಿ? ಬರಲಿ, ಬಹಳ ಸಂತೋಷ. ನಾರಾಯಣ ಪಾಲಯ ತೇಜೋ ನಿಲಯ ಮಾಧವ ನಾರಾಯಣ ನಾರಾಯಣ ಪಾಲಯ ತೇಜೋ ನಿಲಯ ಮಾಧವ ನಾರಾಯಣ
ಪೂಜ್ಯರಿಗೆ ನಮಸ್ಕರಿಸುವೆನು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, 3 ಲೋಕವನ್ನು ಸಂಚಾರ ಮಾಡುವ ತಾವುಗಳು ಯಾವುದಾದರೂ ವಿಶೇಷ ವರ್ತಮಾನವಿದ್ದರೆ ಅದನ್ನು ತಿಳಿಸುವರಾಗಿ, ಅದು ಅಲ್ಲದೆ ನಮಗೆ ಈ ತ್ರಿಭುವನದಲ್ಲಿ ಸರಿಸಾಟಿ ಯಾರಾದರೂ ಇರುವರೇ? ದಾನವೇಂದ್ರ, ನಡೆದ ವಿಚಾರವನ್ನು ಏನೆಂದು ಹೇಳಲಿ? ಪೂಜ್ಯರೇ, ಸಂಕೋಚವಿಲ್ಲದೆ ಸರಿಯಾಗಿ ಹೇಳುವರಾಗಿ. ದಾನವೇಂದ್ರ, ನಿನ್ನೆಯ ದಿನವೇ ಮಗಧ ದೇಶದಲ್ಲಿ ನಿನ್ನ ಮಿತ್ರನಾದ ಜರಾಸಂಧನಿಗೂ ಭೀಮನಿಗೂ ಮಲ್ಲ ಯುದ್ಧವಾಗಿ ಆ ಯುದ್ಧದಲ್ಲಿ ಜರಾಸಂಧನು ಪ್ರಾಣವನ್ನು ಬಿಟ್ಟನು. ಈ ವಿಚಾರವನ್ನು ತಿಳಿಸಲು ಆತುರವಾಗಿ ಓಡೋಡಿ ಬಂದೆನಯ್ಯ. ಪೂಜ್ಯರೇ, ಜರಾಸಂಧನನ್ನು ಸಂಹರಿಸಿದ ಆ ಪಾದಗಳು ಯಾರು? ಇನ್ಯಾರು ಕಾರಣ? ಕೃಷ್ಣನು ಭೀಮಾರ್ಜುನನ್ನು ಕರೆದುಕೊಂಡು ಹೋಗಿ ಕಣ್ಸನ್ನೆ ಮಾಡಿ ಕಲಹವನ್ನೇ ಪ್ರಾರಂಭಿಸಿದ. ಪೂಜ್ಯರೇ, ನನ್ನ ಪ್ರಾಣಕ್ಕೆ ಸಮಾನನಾದ ಆ ದಂತವಕ್ರನನ್ನು ಸಂಹರಿಸಿದಂತಹ ಆ ಪಾಪಗಳನ್ನು ನಾನು ಬಿಡಲಾರೆ. ಈಗಲೇ ಸಹೋದರ ಅಗ್ರಜ, ಈಗಲೇ ದ್ವಾರಕಿಗೆ ಹೋಗಿ ಆ ಪಾಪಿಯಾದ ಕಳ್ಳ ಕೃಷ್ಣನನ್ನು ಹಿಡಿದು ಸಂಹರಿಸೋಣ. ನಡೆ ನಡೆ ಅಗ್ರಜ, ಹೊರಡೋಣ. ದಾನವೇಂದ್ರ, ಸಮಾಧಾನ ತಾಳಿರಿ. ಆ ಅರಿಯು ಅಷ್ಟು ಸುಲಭವಾಗಿ ನಿಮ್ಮ ಕೈಗೆ ಸಿಗುವುದಿಲ್ಲ. ಇಲ್ಲಿಗೆ 8 ದಿನಕ್ಕೆ ಸರಿಯಾಗಿ ಇಂದ್ರಪ್ರಸ್ಥದಲ್ಲಿ ಧರ್ಮರಾಯನು ರಾಜಸೂ ಯಾಗವನ್ನು ಮಾಡುವನು. ಆ ಯಾಗದ ಅಗ್ರ ಪೂಜೆಗೆ ಕೃಷ್ಣನು ಕುಳಿತುಕೊಳ್ಳುವನು. ನೀವು ಅಲ್ಲಿಗೆ ಹೋಗಿ ಆ ಯಾಗವನ್ನು ಭಂಗ ಮಾಡಿ ಕೃಷ್ಣನನ್ನು ಸಂಹರಿಸುವುದರಲ್ಲಿ ಸಂದೇಹವೇ ಇಲ್ಲ. ದಾನವೇಂದ್ರ, ಭಲೆ ಪೂಜ್ಯರೇ, ತುಂಬಾ ಒಳ್ಳೆಯ ವಿಷಯವನ್ನೇ ಹೇಳಿದಿರಿ. ತಾವಿನ್ನು ದಯಮಾಡಿಸಿ. ಜೀವಾತ್ಮನು ನೀನೇ, ಪರಮಾತ್ಮನು ನೀನೇ, ಜೀವನಿತಾನನೇ ಸೇವಿನ ಬಾಲ ನಾರಾಯಣ. ಜೀವನಿತಾನನೇ ಸೇವಿನ ಬಾಲ ಕೃತ ಜನಸೇಲ ವರದಂತೇಲ. ಕೃತ ಜನಪಾಲ ವರದಂತೇಲ ಬಾಲಯ ತೇಜೋದಯ ಮಾಧವ ನಾರಾಯಣ ನಾರಾಯಣ. ಸಹೋದರ, ನಡೆ ಯಾಗ ಮಂಟಪಕ್ಕೆ ಹೋಗೋಣ. ಹಾಗೆ ಆಗಲಿ ಅಗ್ರಜ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಲ್ಲ ಪಕ್ಷಿಗಳು ಹೇಗೆ ನಗುತ್ತಿರೆ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ನಗುತ್ತಿರೆ. ಒಂದು ಮಾಣಿಕ್ಯ ರತ್ನವು ಹೇಗೆ ಫಲಕಲಿಸುತ್ತಿರೆ. ಒಂದು ಮಾಣಿಕ್ಯ ರತ್ನ ಹೇಗೆ ಫಲಕಲಿಸುತ್ತಿರೆ. ದೇವಲೋಕ ಆದಿಲೋಕ ಕರಗಿ ಕರಗಿ ನಿಂತಿರೆ. ದೇವಲೋಕ ಆದಿಲೋಕದ ಕರಗಿ ಕರಗಿ
ಅಬ್ಬಾ, ಇದೇನು ಇಂದ್ರಪ್ರಸ್ಥವೋ ಅಥವಾ ಇಂದ್ರನ ನಗರವೋ? ಒಂದು ಕಡೆ ಋಷಿಗಳು ತಮ್ಮ ಶಿಷ್ಯರ ಓಡಿ ಗಾನವನ್ನು ಮಾಡುತ್ತಾ ಕಾವಿ ಕಮಂಡಲಗಳನ್ನು ಧರಿಸಿಕೊಂಡು ಸಾಲು ಸಾಲಾಗಿ ಬರುತ್ತಿರುವರು. ಓಹೋ, ಇತ್ತ ಕಡೆ ವಿವಿಧ ಭೂಷಣಗಳಿಂದ ಅಲಂಕರಿಸಿಕೊಂಡು ದೇಶ ದೇಶದ ರಾಜರುಗಳು ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಧರ್ಮರಾಯನ ಅರಮನೆಯ ಕಡೆ ಪಾದಚಾರಿಗಳಾಗಿ ಬರುತ್ತಿರುವರು. ಓಹೋ, ಇತ್ತ ಕಡೆ ಕವಿಗಳು, ವೈಣಿಕರು, ಗಾಯಕರು, ಮತ್ತೊಂದು ಕಡೆ ಶೃಂಗಾರ ವೈಭವದಿಂದ ನಾಟ್ಯವಾಡುತ್ತಾ ರಂಭಾ ಊರ್ವಶಿಯರಂತೆ ನಟಿಸುತ್ತ ಬರುತ್ತಿರುವ ಸುಂದರ ಮಣಿಯರು. ಎಲ್ಲಿ ನೋಡಿದರೂ ಎಂದೂ ಕಾಣದ ಮುಖಗಳು ಈ ಇಂದ್ರಪ್ರಸ್ಥಪುರದಲ್ಲಿ ಕಾಣುತ್ತಿರುವರಲ್ಲ. ಇವರನ್ನೆಲ್ಲ ಉಪಚರಿಸುವವರಾರು? ಧರ್ಮಜನು ಯಜಮಾನನು ಯಾವ ಶಾಲೆಯನ್ನು ಬಿಟ್ಟು ಬರುವಾಗಿಲ್ಲ. ಇನ್ನೊಬ್ಬ ಭೀಮ, ಹೊಟ್ಟೆ ಭಾಗ ಭೀಮ, ಯಾರನ್ನು ಮಾತನಾಡಿಸಲಾರನು. ಇನ್ನೊಬ್ಬ ಅರ್ಜುನ ಸುಭದ್ರೆಯನ್ನು ಬಿಟ್ಟು ಬರಲಾರನು, ಸರಸ ಸಲ್ಲಾಪದಲ್ಲಿ ಕಾಲ ಕಳೆಯುವವರು. ಇನ್ನಿಬ್ಬರು ನಕುಲ ಸಹದೇವರು ಅಪ್ರಯೋಜಕರು. ಈ ಯಾಗವು ಹೇಗೆ ನಡೆಯುವುದೋ ನಾನು ನೋಡಿಯೇ ಬಿಡುವೆನು. ಸಮಯ ಸಿಕ್ಕರೆ ಕಿಚ್ಚೆಬ್ಬಿಸಿ ರೊಚ್ಚಿನ ನುಚ್ಚು ದೂರಾಗಿ ಮಾಡಿಬಿಡುವೆನು. ಈ ಚಲದಂಕ ಮಲ್ಲ ಕೌರವೇಶ್ವರ. ಓಹೋ, ಮರೆತಿದ್ದೆ. ಗಂಧರ್ವರು ಧರ್ಮರಾಯನಿಗೆ ಅರಗಿನ ಅರಮನೆಯನ್ನು ನಿರ್ಮಿಸಿರುವಂತೆ, ಮಯಾಸಭೆಯನ್ನು ನಿರ್ಮಿಸಿರುವರಂತೆ. ಅದು ಎಷ್ಟು ಸೊಗಸಾಗಿರುವುದು, ಹೋಗಿ ನೋಡಿಯೇ ಬರುವೆನು. ದ್ರೌಪದ, ಸ್ವಾಮಿ, ಈ ಶೃಂಗಾರ ಭವನವನ್ನು ನೋಡಿದರೆ ನಮಗೂ ವ್ಯಾಮೋಹದ ಬಯಕೆ ಅಲ್ಲವೇ ಪ್ರಿಯ? ದೈವಶಿಲ್ಪಿಯಾದ ಮಯನ ನಿರ್ಮಿತವಾದ ಈ ಭವನವು ಎಷ್ಟೊಂದು ಸೊಗಸಾಗಿರುವುದು ಅಲ್ಲವೇ? ಈ ಸಂತೋಷ ಕಾಲದಲ್ಲಿ ಒಂದು ಗಾನವನ್ನು ಆಡಬಾರದೆ? ಹಾಗೆ ಆಗಲಿ ಸ್ವಾಮಿ. ಬಾರೇ ಬಾಬಿಯೇ ಆನಂದದಿನಲಿರುವ ನಾವು, ಬಾರೇ ಬಾಬಿಯೇ ಬಾಗಿಲಲ್ಲಿ ಚಂದಮಾಮ ಮಾಡಿ ನಲಿಯ
ದ್ರುಪದ, ಅಲ್ಲಿ ನೋಡು, ಮನ್ಮಥನು ತನ್ನ ಪ್ರೇಯಸಿಯೊಡನೆ ಪುಷ್ಪಬಾಣವನ್ನು ಬೀರುತ್ತಾ ರತಿ ಸುಖವನ್ನೂ ಬಯಸುತ್ತಿರುವನು. ಇದನ್ನೆಲ್ಲ ನೋಡುತ್ತಿದ್ದರೆ ನಮಗೂ ವ್ಯಾಮೋಹದ ಬಯಕೆ ಅಲ್ಲವೇ ಪ್ರಿಯೆ? ಪ್ರಭು, ಅಲ್ಲಿ ನೋಡಿ, ಭಾವನವರಾದ ದುರ್ಯೋಧನ ಇತ್ತಲೇ ಬರುತ್ತಿರುವರು. ಬನ್ನಿ, ನಾವು ಸ್ವಲ್ಪ ಮರೆಯಾಗಿ ನಿಂತು ನೋಡೋಣ. ಆಹಾ, ಈ ಭವನವು ಎಷ್ಟೊಂದು ಸುಂದರವಾಗಿರುವುದು. ಓಹೋ, ಅಲ್ಲಿ ಕಾಣುವ ಕೊಳವು ಎಷ್ಟೊಂದು ಸೊಗಸಾಗಿರುವುದು. ಕೌರವೇಶ್ವರ, ಅದು ಕೊಳವಲ್ಲ, ಸ್ಫಟಿಕ ಶಿಲೆಯಿಂದ ನಿರ್ಮಿತವಾಗಿರುವುದು. ಧೈರ್ಯವಾಗಿ ಹೆಜ್ಜೆ ನೀಡು ನಾವು. ಓಹೋ, ಯಾರದು? ಓ ಭೀಮ, ಈ ಕೊಳವೆಂದು ತಿಳಿದವರು ಯಾರು? ಇಂತಹ ಕೊಳಗಳು ನಮ್ಮ ಅರಮನೆಯಲ್ಲಿ ಅದೆಷ್ಟೋ ಇರುವುದು. ಇದನ್ನೆಲ್ಲ ಹೇಳುವುದು ನಮ್ಮಂತವರಿಗಲ್ಲ. ಕಾಡು ಮೇಡಿನಲ್ಲಿ ರಾಕ್ಷಸರೊಡನೆ ಸರಸ ಸಲ್ಲಾಪವರವರಿಗೆ ಹೇಳಬೇಕು, ನಮ್ಮಂತವರಿಗಲ್ಲ. ತಿಳಿಯಿತೋ? ಯಾಗಶಾಲೆಗೆ ಹೋಗಲು ಕಾಲ ಮೀರುತ್ತಾ ಬಂದಿರೋದು. ಕೌರವೇಶ್ವರ, ಸಭಾಸ್ಥಳವೆಲ್ಲ ನೋಡಿದ್ದಾಯಿತೆ? ನೋಡುವುದಕ್ಕೆ ಅಂತ ಕಲಾದವಾದ ಸಂಗತಿ ಯಾವುದೂ ಇಲ್ಲ. ಹಾಗಾದರೆ ಯಾಗಶಾಲೆಗೆ ಹೊರಡೋಣವೇ? ನೀವಿನ್ನು ಹೊರಡಿ, ನಾನು ಬಿಡಾರಕ್ಕೆ ಹೋಗಿ ಬರುವೆನು. ಕೌರವೇಶ್ವರ, ಗಾಯವಾದೀತು, ಅದು ನಿಲ್ಲುಗನ್ನಡಿ. ಬಾಗಿಲು ಇಲ್ಲಿರುವುದು, ಹೀಗೆ ಬನ್ನಿ. ಅಯ್ಯೋ ಪಾಪ, ಎಷ್ಟೇ ಆದರೂ ಕುರುಡನ ಮಗನಲ್ಲವೇ? ಓ ಭೀಮ, ಚಲದಂಕಮ್ಮಲ್ಲ ಕೌರವೇಶ್ವರನಾದ ನನ್ನನ್ನು ಈ ಕೌರವೇಶ್ವರನ ಮುಂದೆ ನಿಂತು ನನ್ನ ತಂದೆಯನ್ನು ಏಳಿಸುತ್ತಿರುವೆಯಾ? ಆಗಲಿ, ಇನ್ನನ್ನು ಮುಂದೆ ನೋಡಿಕೊಳ್ಳುವೆನು. ಭಾವನವರು ಈ ರೀತಿ ಆಗಲೇಬಾರದಾಗಿತ್ತು. ಅರಿಯದೆ ಬಿದ್ದಿರಿ ಬಾಬಾ ನೀವು ಕುರುಡರ ಕುರುಡರ. ಅರಿಯದೆ ಬಿದ್ದಿರಿ ಬಾಬಾ ನೀವು ಕುರುಡರ ಕುರುಡರ. ಅರಿಯದೆ ಅರಿಯೋ ತೋರಿರೋ ಮಾನವೇ. ಅರಿಯದೆ ದಾರಿಯೋ ಜೋಗು ತೋರಿರೋ ಬಾಬಾ ನನ್ನ ಬಾಬಾ. ಬಾಬಾ ನನ್ನ ಬಾಬಾ. ನಗೆಗಿರಿ ನಾದಿರಿ ಬಾಬಾ ನೀವು. ನಗೆಗಿರಿ ನಾದಿರಿ ಬಾಬಾ ನೀವು. ಒದಗಿದ ಹಣೆಯಲ್ಲಿದೆ ಮಾನ ತಗ್ಗಿಸುವುದೇ ಮಹಿಮೆಗಿರಿಸುವುದೇ. ಮಾನ ತಗ್ಗಿಸುವುದೇ ಮಹಿಮೆಗಿರಿಸುವುದೇ. ಬಾಬಾ ನನ್ನ ಬಾಬಾ. ಬಾಬಾ ನನ್ನ ಬಾಬಾ. ಬಾಬಾ ಪಾಪ ಬಿದ್ದರೂ ಇವರ ಪೌರುಷಕ್ಕೇನು ಕಮ್ಮಿಯೇ ಇಲ್ಲ. ನಿಮ್ಮನ್ನು ನೋಡಿದರೆ ನನಗೆ ನಗು ಬರುತ್ತಲಿದೆ ಬಾಬಾ, ನಗು ಬರುತ್ತಲಿದೆ. ಪಾಂಚಾಲಿ, ನನ್ನ ಮುಂದೆ ನಿಂತು ಕೈ ಚಪ್ಪಾರ ತಟ್ಟಿ ನಗುತ್ತಿರುವೆಯಾ? ಆಗಲಿ, ಮುಂದೆ ನೋಡಿಕೊಳ್ಳುವೆನು. ಬರೇ ಬರೇ ಸುಯೋಧನ, ಇದಲ್ಲವೇ ನಾಗರಿಕರ ಬುದ್ಧಿ? ಕೈಯಲ್ಲಾಗದವರು ಮೈಯೆಲ್ಲ ಪರಿಚಿಕೊಂಡಂತೆ. ಎಲ್ಲವೋ ಹೊಟ್ಟೆಬಾಕ ಭೀಮ, ಬಾ, ಯುದ್ಧಕ್ಕೆ ಸಿದ್ಧನಾಗು. ಅಗ್ರಜ ಶಾಂತರಾಗಿರಿ. ಅಗ್ರಜ ಶಾಂತರಾಗಿರಿ. ಯಾಗಶಾಲೆಗೆ ಹೋಗಲು ಕಾಲ ಮೀರುತ್ತಾ ಬಂದಿರೋದು. ನಡೀರಿ, ಹೋಗೋಣ. ಧರ್ಮನಂದನ, ದ್ರೌಪದಿಯೊಡನೆ ಈ ಯಜ್ಞೇಶ್ವರನ್ನು ಪೂಜಿಸಿ ಪ್ರದಕ್ಷಿಣೆ ಮಾಡಿ.
ಸುಲಭವಾಗಿ ನೆರವೇರಿತು. ನಿಮ್ಮ ತಂದೆಯು ಸ್ವರ್ಗವನ್ನು ಸೇರಿರುವನು. ಅಗ್ರ ಪೂಜೆಯನ್ನು ಈ ಸಭೆಯಲ್ಲಿ ಯಾರಿಗಾದರೂ ಕೊಡಲೇಬೇಕಲ್ಲವೇ? ಪೂಜ್ಯರ ಪಿತಾಮಹರೇ, ಈ ದಿನ ಇಲ್ಲಿ ನೆರೆದಿರುವ ರಾಜರುಗಳಲ್ಲಿ ಅಗ್ರ ಪೂಜೆಯನ್ನು ಯಾರಿಗೇ ಕೊಡಬೇಕೆಂದು ತಾವೇ ತಿಳಿಸಬೇಕು. ಪಾಂಡುಕುಮಾರರೇ, ಈ ಅಗ್ರ ಪೂಜೆಯನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಡಬಹುದು. ಹಿರಿಯರ ಇಚ್ಛೆಯಂತೆ ಆಗಲಿ. ಪರಮಾತ್ಮ, ಈ ಪೀಠವನ್ನು ಅಲಂಕರಿಸಿ. ಯಜ್ಞ ಪೂಜೆಯು ಸಲ್ಲತಕ್ಕದ್ದಲ್ಲ. ಕ್ಷತ್ರಿಯ ಕುಲದ ಅಪಮಾನ. ಈ ಯಾಗವು ಹೇಗೆ ನಡೆಯುವುದೋ ನಾನು ನೋಡಿಯುವುದು. ನೋಡಿದ್ಯಾ ಶಿಶುಪಾಲ, ನಿನ್ನಂತಹ ರಾಜರನ್ನು ಬಿಟ್ಟು ಕಳ್ಳ ಚೋರ ದನ ಕಾಯುವ ಗೊಲ್ಲನಿಗೆ ಅಗ್ರ ಪೂಜೆಯೇ ಸಹಿಸಲಾಗದ ಅಪಮಾನ. ಸರಿಯಾಗಿ ಹೇಳಿದೆ ಮಾವ. ಅಗ್ರ ಪೂಜೆಯು ಕ್ಷತ್ರಿಯರಿಗೆ ಸೇರಬೇಕಾದದ್ದು, ಕೊಲ್ಲರಿಗಲ್ಲ. ಶಿಶುಪಾಲ, ಇದನ್ನು ತಡೆಗಟ್ಟುವುದೇ ಸರಿ. ಅಗ್ರ ಪೂಜೆಯನ್ನು ಭೂಪಾಲನದ ಶಿಶುಪಾಲನೆಗೆ ಕೊಡದೆ ಹೋದರೆ ನಿಮ್ಮೆಲ್ಲರನ್ನು ಕೊಲ್ಲಬೇಕಾಗುವುದು. ಎಲ್ಲವೋ ಮೂರ್ಖಾದವರೇ, ನಾಲಿಗೆಯನ್ನು ಬಿಗಿಡಿದು ಮಾತನಾಡಿ, ಇಲ್ಲವಾದರೆ ನಿಮ್ಮನ್ನು ಕತ್ತರಿಸಬೇಕಾಗುವುದು. ಏನೋ ಪಾಪಿಗಳಾದ ನಾಳೆಗೇನು ಬಿಗಿದು ಮಾತನಾಡಿದ್ರಿ. ಈ ರುಕ್ರೋದರ ಕೋಪಾಗ್ನಿ ಜೋರಾಗಿ ಸಿಕ್ಕಿದರೆ ಸುಟ್ಟಿ ಭಸ್ಮವಾಗಿರುತ್ತದೆ. ಎಚ್ಚರಿಕೆ! ಏನೆಂದು ನೋಡುತ್ತಿರುವೆ? ಸಾಕು, ಬಾಯಿ ಮುಚ್ಚು. ನಿನ್ನ ಕೆಟ್ಟ ಮಾತುಗಳನ್ನು ಹೇಳು. ನೀವು ವ್ಯರ್ಥವಾಗಿ ನಿನ್ನ ಗಂಡನನ್ನು ನೋಯಿಸಿಕೊಳ್ಳಬೇಡ. ಇದನ್ನು ಇಡಂಬಿಯ ಏಕಾಂತ ಗೃಹವೆಂದು ತಿಳಿದಿರುವೆಯಾ? ಸಾಕು ಮಾಡುವ ಪ್ರೇಮಾಕ ಭೀಮ. ಎಲ್ಲವೋ ಪಾಪಿ ಶಿಶುಪಾಲ, ಅಗ್ರ ಪೂಜೆಯನ್ನು ಸ್ವೀಕರಿಸಿದ ಪರಮಾತ್ಮನ ನಿಂದಿಸಿದರೆ ನಿನ್ನನ್ನು ಕೊಂದು ಬಿಡುವೆನು. ಮುಂದೆ ಮಾತನಾಡಿದರೆ ಅತಿಥಿಯಾಗಿ ಬಂದಿರುವ ನಿನ್ನ ಗೌರವವನ್ನು ಕಾಪಾಡಿಕೊಳ್ಳಲಾಗು. ಇಲ್ಲವಾದರೆ ಈ ಸಭೆಯಲ್ಲಿ ನಿನಗಾಗುವ ಶಿಕ್ಷೆ ಭಯಂಕರವಾಗುವುದು. ಎಲ್ಲೋ ಪುಟ್ಟ ಬಾಲಕರೇ, ಸಾಕು ಮಾಡಿ ನಿಮ್ಮ ಸಾಹಸವನ್ನು. ಈ ಓರ ದನ ಕಾಯುವ ಗೊಲ್ಲರಿಗೆ ಅಗ್ರ ಪೂಜೆಯೇ? ಶಿಶುಪಾಲ,
ಬಾಯಿಗೆ ಬಂದಂತೆಲ್ಲ ಬೊಗಳಬೇಡ. ಪರಮಾತ್ಮನನ್ನು ಗೆರೆದು ನರಕಕ್ಕೆ ಗುರಿಯಾಗಬೇಡ. ನಿನ್ನಂತ ಅವಿವೇಕಿಯನ್ನು ಸಾಕು ಮಾಡು. ಇಲ್ಲವೋ ಬಣ್ಣ ಮುದುಕ, ಮದುವೆ ಆದರೆ ಪ್ರೇಯಸಿ ಅಂಬೆಯನ್ನು ಯಾವ ರೀತಿ ವರ್ಷಿಸಿದೋ ಕಾಣೆನು. ಇಲ್ಲವೋ ಸಾಕು ಮಾಡು, ಬಾಯಿ ಮುಚ್ಚು. ಶಿಶುಪಾಲ, ಯಾವುದು ತಿಳಿದು ಯಾಗ ಸಮಾರಂಭಕ್ಕೆ ಬಂದು ಇಲ್ಲಿ ನಡೆಯುವ ಪೂಜೆಗೆ ಭಂಗಪಡಿಸುವುದು ನಿಮಗೆ ಯೋಗ್ಯವಲ್ಲ. ಇಲ್ಲವೋ ಧರ್ಮಪುತ್ರ, ಸಾಕು ಮಾಡಿ ನಿಮ್ಮ ಈ ಪರಮಾತ್ಮ. ಶಿಶುಪಾಲನು ಇಷ್ಟೊಂದು ಅಸಭ್ಯವಾಗಿ ವರ್ತಿಸುತ್ತಿದ್ದರೂ ಮೌನವಾಗಿರುವರಲ್ಲ, ಕಾರಣವೇನು? ಕಾರಣವಿರುವುದು ಪೂಜ್ಯರೇ. ಆದುದರಿಂದಲೇ ಇದುವರೆಗೂ ಮೌನವಾಗಿದ್ದೆನು. ಈ ಶಿಶುಪಾಲನ ತಾಯಿ ಈತನ ಸತಾಪರಾಧಗಳನ್ನು ಮನ್ನಿಸಬೇಕೆಂದು ನನ್ನಲ್ಲಿ ವಾಗ್ದಾನವನ್ನು ಪಡೆದಿದ್ದಳು. ಆದುದರಿಂದ ಇದುವರೆಗೂ ಸುಮ್ಮನಿದ್ದೆನು. ನಿನ್ನ ತಾಯಿ ಬೇಡಿದ ಸತ ಅಪರಾಧಗಳನ್ನು ಮನ್ನಿಸಿದಾಯಿತು. ಇನ್ನೊಂದು ಅಪರಾಧವನ್ನು ಮಾಡಿದರೆ ನಿನಗೆ ತಕ್ಕ ಶಿಕ್ಷೆಯಾಗುವುದು. ಎಲ್ಲವೋ ಕಳ್ಳ ಕೃಷ್ಣ, ಸಾಕು ಮಾಡು ನಿನ್ನ ಪ್ರತಾಪ. ನೀನೇ ನಮ್ಮ ಯಾರ ಪಶು, ನಾನೇ ವೈದ್ಯನಾಗುವೆನು, ನೀನೇ ನೈವೇದ್ಯವಾಗುವೆ. ಎಲ್ಲವೋ ಶಿಶುಪಾಲ, ಯಾಗ ಮಂಟಪದಲ್ಲಿ ಭಾಗವಹಿಸಿ ಸಮಸ್ತವನ್ನು ನಿಂದಿಸಿದ ನಿನಗೆ ನಾನೇ ವೈದ್ಯನಾಗುವೆನು. ವೈದ್ಯನಾಗುವೋ ಇಲ್ಲ ನೈವೇದ್ಯನಾಗುವೋ ಪಾಪವಾಗಿ. ಎಲ್ಲವೋ ಶಿಶುಪಾಲ, ಅನುಭವಿಸು. ಮುಚ್ಚುಬಾಯಿ ಕೃಷ್ಣ, ಮುಚ್ಚುಬಾಯಿ ಕೃಷ್ಣ, ಮುಚ್ಚುಬಾಯಿ ಕೃಷ್ಣ. ಪೂರ್ಣ ನಿನ್ನಯ ಮರಳು ಮಾತಿಗೆ ಧೈರ್ಯವಾಗುವ ಪೂರ್ಣ ನಿನ್ನಯ ಮರಳು ಮಾತಿಗೆ ಧೈರ್ಯವಾಗುವ ಅರಸರಗಳು ಕೆಟ್ಟ ದ್ರೋಹಿಗಳ ಹುಟ್ಟ ನಡಗಿಸಿ, ಕೆಟ್ಟ ದ್ರೋಹಿಗಳ ಹುಟ್ಟ ನಡಗಿಸಿ ಮೆಟ್ಟಿ ಮೆರೆಯುವೆ ದರೆಯೊಳಗೆ, ನಾವು ಮೆಟ್ಟಿ ಮೆರೆಯುವೆ ದರೆಯೊಳಗೆ, ನಾವು ಮೆಟ್ಟಿ ಮೆರೆಯುವೆ ದರೆಯೊಳಗೆ, ದರೆಯೊಳಗೆ, ದರೆಯೊಳಗೆ. ಎಲ್ಲವೋ ಗೊಲ್ಲ, ಶಿಶುಪಾಲನನ್ನು ಕೊಂದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ದಂಡವಕ್ರ, ನಿಮ್ಮ ದುರಂಕಾರಕ್ಕೆ ನಿಮ್ಮ ಮುತ್ತುಗಳೇ ಲೇಸು, ಪ್ರಾಯಶ್ಚಿತ್ತವನ್ನು ಒಂದು. ಮಾವ, ನಾವಿನ್ನು ಹೊರಡುವುದೇ ಸರಿ. ಬಾಸು ಯೋಧನ. ಪರಮಾತ್ಮ ಲೋಕಾರ್ಥಕ್ಕಾಗಿ ಈ ಪೂಜೆಯನ್ನು ಉದ್ಭವಿಸಿ ನಮ್ಮನ್ನು ಪುನೀತನಾಗಿ ಮಾಡಿದೆ. ಧರ್ಮಪುತ್ರ, ಇವೆಲ್ಲವೂ ನೀವು ನೆನೆಸಿದ ಹಾಗೆ ಆಗುವುದಿಲ್ಲ. ಎಲ್ಲವೂ ಕರ್ಮಸಾರವಾಗಿಯೇ ನಡೆಯುವುದು. ಅವರವರ ಧರ್ಮ ಪುನೀತರಾದ ನೀವು ರಾಜಯಾಗ ಮಾಡಲು ಪ್ರಯತ್ನಿಸಿದ್ದು ಸರಿ. ನಿಮ್ಮ ತಂದೆಯು ಪಾಂಡು ರಾಜೇಂದ್ರನಿಗೆ ಸ್ವರ್ಗವೂ ಪ್ರಾಪ್ತಿಯಾಗಿರುವುದು. ಅದು ಅಲ್ಲಿ ನೋಡು. ಇದು ಅಲ್ಲದೆ ಶಿಶುಪಾಲ ದಂತವಕ್ರರು ನನ್ನ ವೈಕುಂಠದ ದ್ವಾರಪಾಲಕರು. ಅವರು ಸನಕಾದಿ ಋಷಿಗಳಿಗೆ ಶಾಪಗ್ರಸ್ತರಾಗಿದ್ದರು. ಅವರೇ 3 ಜನ್ಮವಿತ್ತು. 1ನೇ ಜನ್ಮಕ್ಕೆ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ, 2ನೇ ಜನ್ಮಕ್ಕೆ ರಾವಣ ಕುಂಭಕರ್ಣರಾಗಿ, 3ನೇ ಜನ್ಮಕ್ಕೆ ಶಿಶುಪಾಲ ದಂತವಕ್ರರಾಗಿ ಈಗ ಅವರ ಶಾಪ ವಿಮೋಚನೆಯಾಯಿತು. ಅದೋ ನೋಡು, ವೈಕುಂಠಕ್ಕೆ ಪುಷ್ಪಕ ವಿಮಾನದಲ್ಲಿ ಹೋಗುತ್ತಿರುವರು. ಪರಮಾತ್ಮ, ಎಲ್ಲವೂ ನಿನ್ನ ದಯ. ನಿಮ್ಮ ಈ ಕಾರ್ಯವನ್ನು ನಡೆದ ನಾವೇ ಪುಣ್ಯವಂತರು. ನಮ್ಮ ತಂದೆಗೆ ಸದ್ಗತಿಯನ್ನು ದೊರಕುವಂತೆ ಮಾಡುದೇವ. ಆಗಬಹುದು. ಮಂಗಳವನ್ನು ಪಾಡುವ.